ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಅದ್ಭುತವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ಒಂದು ನಮ್ಮ ಇಲ್ಲಿ ಬ್ಯಾನರನ್ನು ನಾವೆಲ್ಲ ನೋಡ್ಬೋದು. ಓಕೆ, ಬ್ಯಾನರ್ ಏನಂತ ಇದೆ? ಕ್ವಶನ್ ಮಾರ್ಕ್ ಇದೆ, ಪ್ಲಸ್ ಕ್ವಶನ್ ಮಾರ್ಕ್ ಇದೆ, ಈಕ್ವಲ್ಸ್ ರಿಟೈರ್ ರಿಚ್ ಅಂತ ಇದೆ. ಅಂದರೆ ನಾವೊಂದು ಶ್ರೀಮಂತಿಕೆಯಿಂದ ಒಂದು ವೃತ್ತಿ ಜೀವನದಿಂದ ಹೊರಬರ್ತಕ್ಕಂಥದ್ದು ಹೇಗೆ ಈ ಒಂದು ಸಾಧ್ಯತೆ ಮಾಡ್ಕೊಳ್ತಕ್ಕಂಥದ್ದು ವಿಷಯ ಅಂತಂದರೆ, ಇದಕ್ಕೆ ಮಾಡಬೇಕಾಗಿರೋದು ಎರಡು ಕೆಲಸ. ಅಲ್ಲಿ ಪ್ಲಸ್ ಮೊದಲನೇದು ಕ್ವಶನ್ ಮಾರ್ಕ್ ಇದೆ. ಏನದು ಅಂತಂದರೆ, ಮೊದಲನೇದು ಮಾಡ್ಬೇಕಾಗಿರೋದು ನಾವು ಕೆಲಸ ಮಾಡಬೇಕು, ವರ್ಕ್. ಏನಕ್ಕೆ? ಅರ್ನಿಂಗ್ಸ್, ದುಡಿಯೋದಕ್ಕೆ ನಾವು ಒಂದು ಕೆಲಸ ಮಾಡಲೇಬೇಕು. ಸೊ ಪ್ರತಿಯೊಬ್ಬರು ಇವತ್ತು ಒಂದಲ್ಲ ಒಂದು ರೂಪದಿಂದ ರೀತಿಯಲ್ಲಿ ದುಡಿತಾ ಇದ್ದೀವಿ. ಕೆಲವರು ಎಂಪ್ಲಾಯೀಸ್ ಆಗಿ ದುಡಿತಾ ಇದ್ದೀರಾ, ಕೆಲವೊಬ್ಬರು ವ್ಯಾಪಾರದಲ್ಲಿ ದುಡಿತಾ ಇದ್ದೀರಾ, ಪ್ರೈವೇಟ್ ಕಂಪ್ನಿ, ಗೌರ್ಮೆಂಟ್ ಕಂಪ್ನಿ ಅಂತೇಳಿ, ಹೀಗೆ ನಾನಾ ರೀತಿಯಿಂದ ನಾವು ಒಂದು ದುಡಿಮೆ ಅಂತ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ದುಡಿದಂಥ ಹಣವನ್ನು ಹಾಗೆ ನಾವು ಬ್ಯಾಂಕ್ಗಳಲ್ಲಿ ಉಳಿತಾಯ ಮಾಡ್ತಾ ಹೋದರೆ ನಾವು ಒಂದು ರಿಚ್ ಆಗಿ ರಿಟೈರ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಆಗಲ್ಲ. ಅದಕ್ಕೆ ಎರಡನೇ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದು ಏನು ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್. ಇವೆರಡು ಕೆಲಸ ಮಾಡಬೇಕು ನಾವು. ಏನು ಎರಡು ಕೆಲಸ? ಒಂದು ದುಡಿಮೆ ಮಾಡಬೇಕು, ಅರ್ನಿಂಗ್ಸ್, ಓಕೆ, ಆ್ಯಂಡ್ ದುಡಿದು ನಾವು ಉಳಿತಾಯ ಮಾಡಿದಂಥ ಹಣವನ್ನು ಹೂಡಿಕೆಯಾಗಿ ಇಡಬೇಕು. ಹೂಡಿಕೆ ಮಾಡಿದಾಗ ಖಂಡಿತವಾಗ್ಲೂ ಆ ಹೂಡಿಕೆ ಮಾಡಿದಂಥ ಹಣ ನಮ್ಮನ್ನು ರಿಚ್ ಆಗಿ ರಿಟೈರ್ ಆಗೋದಕ್ಕೆ ಅನುಕೂಲ ಮಾಡ್ತದೆ. ಕರೆಕ್ಟ್? ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ, ಭಾಳ ಒಳ್ಳೆಯ ವಿಷಯ ಸರ್, ಹೂಡಿಕೆ ಎಲ್ಲಿ ಮಾಡಬೇಕಾಗಾದರೆ ಅನ್ನೋದು ನಮಗೊಂದು ಆಲೋಚನೆ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋದೇ ಅದು. ಇಲ್ಲಿ ಹೂಡಿಕೆ ಅಂತ ಬಂದರೆ ಸಹಜವಾಗಿ ನಮ್ಗೆ ಗೊತ್ತಾಗತಕ್ಕಂಥದ್ದು ಬ್ಯಾಂಕ್ಗಳಲ್ಲಿ FD ಅಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್, ಠೇವಣಿ ಮಾಡತಕ್ಕಂಥದ್ದು. FDಯಿಂದ ನಮಗೆ ಏನು ಸಿಗುತ್ತೆ ರಿಟರ್ನ್ಸ್ ಅಂತಂದರೆ, ವರ್ಷಕ್ಕೆ 7% ನಮಗೆ ಗ್ರೋತ್ ಸಿಗ್ತದೆ, ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಆ್ಯಂಡ್ ಹೀಗೆ ವರ್ಷಕ್ಕೆ 7% ಅಂತಂದರೆ ಒಂದು 5 ವರ್ಷದ ಒಂದು ಲೆಕ್ಕಾಚಾರ ಇಟ್ಕೊಂಡು ನಾವಿಲ್ಲಿ ಲೆಕ್ಕ ಮಾಡೋಣಂತೆ. 5 ವರ್ಷ ಇಂಟು 7% ಅಂತಂದರೆ 5 ವರ್ಷಕ್ಕೆ 35% ನಮ್ಮ ಹಣ ಬೆಳೆಯೋದಕ್ಕೆ ಸಾಧ್ಯ ಬ್ಯಾಂಕ್ FDನಲ್ಲಿ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ. ಫೈನ್. ಸೊ ಇದಕ್ಕಿಂತ ಹೆಚ್ಚಿಗೆ ಬೆಳೆಸಬೇಕು ನಾವು. ಬರೀ 7% ವರ್ಷಕ್ಕೆ ಬೆಳೆದ್ರೆ ಖಂಡಿತ ನಾವು ರಿಚ್ ಆಗಿ ರಿಟೈರ್ಮೆಂಟ್ ಆಗೋಕ್ಕಾಗಲ್ಲ. ಹಾಗಾಗಿ ಇದಕ್ಕಿಂತ ಹೆಚ್ಚಿಗೆ ಗ್ರೋತ್ ಆಗಬೇಕು ಅಂತಂದರೆ ಅದಕ್ಕಿರತಕ್ಕಂಥ ಮತ್ತೊಂದು ದಾರಿ ಅಂದರೆ ಗೋಲ್ಡ್, ಬಂಗಾರದಲ್ಲಿ ನಾವು ಹೂಡಿಕೆ ಮಾಡತಕ್ಕಂಥದ್ದು. ಬಂಗಾರದಲ್ಲಿ ಹೂಡಿಕೆ ಮಾಡೋದ್ರಿಂದ ನಾವೊಂದು ಇತಿಹಾಸ, ಇಲ್ಲಿಂದ ಹಿಂದಿನ ಇತಿಹಾಸ ನಾವು ನೋಡ್ತಾ ಬಂದರೆ 5 ವರ್ಷಕ್ಕೊಂದ್ಸಲ ಬಂಗಾರದ ಬೆಲೆಯಲ್ಲಿ ಏರಿಕೆ ನಾವು 2 ಪಟ್ಟು ಆಗಿರೋದನ್ನು ನಾವು ನೋಡ್ತಾ ಬರ್ತೀವಿ. ಅಂದರೆ 100% ಗ್ರೋತನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈ FDಗೆ ಹೋಲಿಸ್ಕೊಂಡ್ರೆ ಸುಮಾರು ಒಂದು 65% ಹೆಚ್ಚಿಗೆ ನಾವು ಇಲ್ಲಿ ನಮ್ಮ ಹಣವನ್ನು ಬೆಳೆಸೋದಕ್ಕೆ ಸಾಧ್ಯ ಬಂಗಾರದಲ್ಲಿ ಹೂಡಿಕೆ ಮಾಡೋದ್ರಿಂದ. ಫೈನ್. ಸೊ ಆದಾಗಲೂ ಕೂಡ ನಾವು ರಿಟೈರ್ಮೆಂಟ್ ರಿಚ್ ಆಗಿ ಆಗಬೇಕು ಅಂತಂದರೆ ಎಗೇನ್ ಇದು ಸಾಧ್ಯತೆ ಆಗಲ್ಲ. ಇದಕ್ಕಿಂತ ಒಂದು ಸ್ವಲ್ಪ ಬೆಳವಣಿಗೆ ಜಾಸ್ತಿ ಬೇಕು, ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ನಮಗೆ ಒಂದು ಗ್ರೋತ್ ಬೇಕಾಗುತ್ತೆ. ಹಾಗಾದರೆ ಮತ್ತೊಂದು ವೇದಿಕೆ ಇದೆ, ಅದನ್ನು ಪ್ರಶ್ನೆ ಮಾಡಿಕೊಡ್ತೇನೆ. ಅದೇ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲಿ ಸುಮಾರು ನಾವೊಂದು 5 ವರ್ಷಕ್ಕೆ ಸರಾಸರಿ ನೋಡ್ತಾ ಬಂದರೆ, ಎಲ್ಲ ಕಡೆ ಒಂದೇ ಥರ ಇರಲಿಕ್ಕಿಲ್ಲ, ಬಟ್ ಆದರೆ ಸರಾಸರಿ ಅಂದಾಜು ಒಂದು ಅಪ್ರಾಕ್ಸಿಮೇಟ್ಲಿ ನೀವು ಲೆಕ್ಕಾಚಾರ ಹಾಕಿದರೆ ಒಂದು 300% ಗ್ರೋತನ್ನು ಕಾಣ್ಬೋದೇನೋ ನಾವು, ಅಲ್ವಾ? 300% ಗ್ರೋತ್ ಕಾಣ್ಬೋದು ಅಂತಂದರೆ ಇದರಲ್ಲೂ ಕೂಡ ನಾವು ನಾಳೆ ರಿಟೈರ್ ರಿಚ್ ಆಗಬೇಕಂದ್ರೆ ಕೋಟಿಗಳಲ್ಲಿ ನಮ್ಮಲ್ಲಿ ಹಣ ಒಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಆಗಬೇಕು, ಅಲ್ವಾ? ಸೊ ಅದು ಕೂಡ ಸಾಧ್ಯತೆ ಇಲ್ಲೇವೇನು ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ರಿಯಲ್ ಎಸ್ಟೇಟಲ್ಲಿ ನಾನು ಹೂಡಿಕೆ ಅಂತ ಬಂದರೆ ಸಾವಿರಗಳಲ್ಲಿ 1-2 ಲಕ್ಷಗಳಲ್ಲಿ ಖಂಡಿತ ಸಾಧ್ಯ ಇಲ್ಲ, 50 ಲಕ್ಷ ಅಥವಾ ಕೋಟಿಗಳಲ್ಲಿ ಹಣ ಹೂಡಿಕೆ ಮಾಡಬೇಕಾಗತ್ತೆ. ಆದರೆ ಎಷ್ಟು ಜನಕ್ಕೆ ಅದು ಸಾಧ್ಯತೆ ಇದೆ? ಒಬ್ಬ ಸಾಮಾನ್ಯ ವ್ಯಕ್ತಿನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಖಂಡಿತ ರಿಯಲ್ ಎಸ್ಟೇಟ್ ಆ ವ್ಯಕ್ತಿ ಸಾಧ್ಯತೆ ಇಲ್ಲ. ಹೆಚ್ಚಿಗೆ ಅಂತಂದರೆ ಗೋಲ್ಡಲ್ಲಿ ಅವರ ಬಂಡವಾಳ ಹೂಡಿಕೆ ಮಾಡಿಡಬಹುದು. ಫೈನ್. ಹಾಗಾದರೆ ಇದೇ ಹಣದಿಂದ ನಾವು ನಮ್ಮ ಹಣವನ್ನು ಇನ್ನೂ ಹೆಚ್ಚಿಗೆ ಬೆಳೆಸಬೇಕು ಅಂತಂದರೆ
ಅದಕ್ಕೆ ಮತ್ತೊಂದು ವೇದಿಕೆ ಇದೆ, ಮತ್ತೊಂದು ಸೆಕ್ಟರ್, ಅದೇನೆ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ. ನಮ್ಮ ಇಂಡಿಯನ್ ಷೇರು ಮಾರುಕಟ್ಟೆಯಲ್ಲಿ ನಾವು ಏನು ಮಾಡ್ಬೋದು, ಹೂಡಿಕೆ ಅಂತ ಮಾಡೋದ್ರಿಂದ ನಮ್ಮ ಹಣವನ್ನು ಇನ್ನೂ ಹೆಚ್ಚಿಗೆ ಬೆಳೆಸೋಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಒಂದು 2, 3, 4 ಉದಾಹರಣೆಗಳನ್ನು ನೋಡಿ ಮುಂದೆ ಹೋಗೋಣಂತೆ. ನೀವೆಲ್ಲ ಸ್ಕ್ರೀನನ್ನು ಗಮನಿಸ್ತಾ ಇರಬೇಕು. ಓಕೆ, ಸಿ, ಇದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಗೂಗಲಿಗೆ ಬರ್ತೀನಿ. ಗೂಗಲ್, ಓಕೆ ಸ್ನೇಹಿತರೆ ನೋಡಿ, ಈಗ ಗೂಗಲಲ್ಲಿ ನಾನು ನಿಮಗೆ ಅಲ್ಲಿ ಟೈಪ್ ಮಾಡಿದ್ದೀನಿ ಕೆನರಾ ಬ್ಯಾಂಕ್ ಶೇರ್ ಪ್ರೈಸ್ ಅಂತೇಳಿ. ಕೆನರಾ ಬ್ಯಾಂಕಿಂದ ಏನಕ್ಕೆ ಉದಾಹರಣೆ ತೊಗೊಳ್ತಾ ಇದ್ದೀನಿ ಅಂತಂದರೆ, ಈಗ ನಾವು FD ಫಿಕ್ಸೆಡ್ ಡೆಪಾಸಿಟ್ ಅಂತ ಮಾಡಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಈ ಥರ ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ಹುಡುಕ್ತೀವಲ್ವಾ. ಹಾಗೆ ಕೆನರಾ ಬ್ಯಾಂಕಲ್ಲಿ ಈಗ ನಾನು FD ಮಾಡೋ ಬದಲಾಗಿ ಅದೇ ಹಣದಿಂದ ಕೆನರಾ ಬ್ಯಾಂಕಿನ ಶೇರ್ಗಳನ್ನು ಖರೀದಿ ಮಾಡತಕ್ಕಂಥದ್ದು. ಇಷ್ಟೇ ವ್ಯತ್ಯಾಸ, ಬದಲಾವಣೆ ಇಷ್ಟೇ ಮಾಡಬೇಕಾಗಿದೆ, ಹೆಚ್ಚಿಗೆ ಇಲ್ಲ. ರೈಟ್, ಇಲ್ಲಿ ನೋಡಿ, ಈಗ ಉದಾಹರಣೆಗೆ 1 ಲಕ್ಷ ರೂಪಾಯಿ FD ಇಡ್ತಾ ಇದ್ವಾ ಅಂತಂದರೆ 5 ವರ್ಷಕ್ಕೆ 1 ಲಕ್ಷ ರೂಪಾಯಿ FD ಎಷ್ಟು ಬೆಳೆಯೋಕ್ಕೆ ಸಾಧ್ಯತೆ ಆಗ್ತಿತ್ತು? 1,35,000 ರೂಪಾಯಿ ಆಗ್ತಿತ್ತು 5 ವರ್ಷಕ್ಕೆ. ಕರೆಕ್ಟ್. ಈಗೇನು ಮಾಡಿದ್ದೀವಿ, ಆ ಹಣನೇ FD ಮಾಡಿಲ್ಲ, ಅದೇ ಬ್ಯಾಂಕಿನ ಶೇರ್ಗಳನ್ನು ಖರೀದಿ ಮಾಡಿದ್ವಿ. ಅಂದರೆ ಶೇರ್ಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ವಿ. ಕರೆಕ್ಟ್, ಇಷ್ಟೇ ವ್ಯತ್ಯಾಸ. ಬ್ಯಾಂಕ್ ಕೆನರಾ ಬ್ಯಾಂಕಿನೇ FD ಮಾಡಿಲ್ಲ, ಅದೇ ಹಣದಿಂದ ಏನು ಖರೀದಿ ಮಾಡಿದ್ವಿ, ಶೇರ್ಗಳನ್ನು ಖರೀದಿ ಮಾಡಿದ್ವಿ. ಕರೆಕ್ಟ್. ಇಲ್ಲಿ 2020ರಲ್ಲಿ ಒಂದು ವೇಳೆ 1 ಲಕ್ಷ ರೂಪಾಯಿ ಶೇರ್ಗಳನ್ನು ಯಾರು ಖರೀದಿ ಮಾಡಿಟ್ಟಿದ್ರು, ಅವರ ಹಣ ಈಗ 2025ನೇ ಇಸ್ವಿನಲ್ಲಿ 5 ವರ್ಷಕ್ಕೆ ಎಷ್ಟು ಬೆಳೆದಿದೆ ಅನ್ನೋದನ್ನು ನಾವು ನೋಡ್ಬೋದು. ಮೋರ್ ಅಂತ ಇದು ಕಾಣ್ತಾ ಇದೆಯಲ್ಲ, ಇಲ್ಲಿ ಬನ್ನಿ, ಇಲ್ಲಿ 5 ಇಯರ್ಸ್ ಅಂತ ಇದೆಯಲ್ಲ, 5 ಇಯರ್ಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಕಾಣುತ್ತೆ ನೋಡ್ರಿ, ಹಸಿರು ಬಣ್ಣದಲ್ಲಿದೆ, ಬ್ರ್ಯಾಕೆಟ್ ಒಳಗಡೆ ಕಾಣ್ತದೆ 657.74%. ಸೊ ಅದನ್ನು ಒಂದು ರೌಂಡ್ ಫಿಗರ್ ಹೇಳೋದಾದರೆ 657% ಅಂತಲೇ ಹಿಡಿಯೋಣ, ಅಥವಾ 650% ಅಂತ ಹಿಡಿಯೋಣ. ಅಲ್ಲಿಗೆ ನಮ್ಮ 1 ಲಕ್ಷ ರೂಪಾಯಿ ಏನು ಶೇರ್ಗಳನ್ನು ಖರೀದಿ ಮಾಡಿದ್ವಿ ಕೆನರಾ ಬ್ಯಾಂಕಿಂದು, ಅದರ ಬೆಲೆ ಇವಾಗ ಎಷ್ಟಾಗಿದೆ ಅಂದರೆ 1 ಲಕ್ಷ ರೂಪಾಯಿದು 6,57,000 ಆಯಿತು 5 ವರ್ಷಕ್ಕೆ. ಸ್ವಲ್ಪ ಇಲ್ಲಿ ಗಮನ ಇಟ್ಟು ನೀವು ಯೋಚನೆ ಮಾಡಬೇಕು. ಕೆನರಾ ಬ್ಯಾಂಕಲ್ಲಿ FD ಇಟ್ಟಿದ್ದೆ ಅಂತ ಅಂದರೆ ಈ 1 ಲಕ್ಷ ಈ 5 ವರ್ಷಕ್ಕೆ ಎಷ್ಟಾಗಿರ್ತಿತ್ತು? 35,000 ಹೆಚ್ಚಿಗೆ ಬೆಳೆದಿರ್ತಿತ್ತು. ಆದರೆ ಅದೇ ಹಣದಿಂದ ಶೇರ್ಗಳನ್ನು ಖರೀದಿ ಮಾಡಿಟ್ಟಿದ್ರಿಂದ ಅದರ ಬೆಲೆ ಈಗ ಎಷ್ಟಾಯಿತು? ಅದೇ 5 ವರ್ಷದಲ್ಲಿ 6,57,000. ಅಲ್ಲಿಗೆ ನಮಗೆ FDಗೆ ಹೋಲಿಸ್ಕೊಂಡ್ರೆ, ಬಂಗಾರದ ಹೂಡಿಕೆಯಲ್ಲಿ ಹೋಲಿಸ್ಕೊಂಡ್ರೆ, ರಿಯಲ್ ಎಸ್ಟೇಟಿನಲ್ಲಿ ಹೂಡಿಕೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ಬೆಳೆಯೋದಕ್ಕೆ ಅವಕಾಶ ಇರತಕ್ಕಂಥ ವೇದಿಕೆ ಅಂತಂದರೆ ಭಾರತೀಯ ಷೇರು ಮಾರುಕಟ್ಟೆ. ಇದು ನಮಗೆ ಕಣ್ಣೆದುರಿಗೆ ಕಾಣ್ತಾ ಇದೆ. ಅಂದರೆ 6 ಪಟ್ಟು 6.5 ಪಟ್ಟು, ನಿಯರ್ಲಿ 7 ಪಟ್ಟು ನಮ್ಮ ಹಣ ಇಲ್ಲಿ ಬೆಳೆಯೋಕ್ಕೆ ಅವಕಾಶ ಆದಂಥದ್ದು ನಾವಿಲ್ಲಿ ಕಾಣ್ತಾ ಇರ್ಬೋದು. ಸೊ ಹಾಗಂತ ನಾಳೆನೇ ನೀವು ಕೆನರಾ ಬ್ಯಾಂಕಿನ ಶೇರ್ಗಳನ್ನು ಖರೀದಿ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಇದು ಒಂದು ಉದಾಹರಣೆಯಾಗಿ ನಿಮಗೆ ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಇದೇ ಥರ ಇನ್ನೊಂದು 2-3 ಉದಾಹರಣೆ ನೋಡಿಬಿಟ್ಟು ನಾವು ಮುಂದೆ ಹೋಗೋಣ ಡಿಯರ್ ಫ್ರೆಂಡ್ಸ್. ಓಕೆ, ಸಿ, HAL ಅಂತ ನೀವು ಕೇಳಿರ್ತೀರ ಅಲ್ವಾ? HAL ಶೇರ್ ಪ್ರೈಸ್ ನೋಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಓಕೆ, ಅಂದರೆ ಇದು ಒಂದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪ್ನಿ, ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಕಂಪ್ನಿ. ಒಂದು ವೇಳೆ ಕೆನರಾ ಬ್ಯಾಂಕ್ ಶೇರನ್ನು ತಗೊಳ್ಳೋ ಬದಲಾಗಿ HAL ಶೇರ್ಗಳನ್ನು ಖರೀದಿ ಮಾಡಿದೆ 2020ರಲ್ಲಿ ಅಂತಂದರೆ ಈ 5 ವರ್ಷದಲ್ಲಿ ಅದು ಎಷ್ಟು ಬೆಳೆದ ಸಾಧ್ಯತೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ಬ್ರ್ಯಾಕೆಟ್ ಒಳಗೆ ಕಾಣ್ತಾ ಇದೆ 1,232.37% ಅಂತಂದರೆ ನಮ್ಮ 1 ಲಕ್ಷ ರೂಪಾಯಿ ಶೇರಿನ ಬೆಲೆ ಎಷ್ಟಾಗಿರ್ತಿತ್ತು? 12,32,000 ಆಗಿದೆ. 12 ಪಟ್ಟಕ್ಕಿಂತ ಜಾಸ್ತಿ, 12 ಟೈಮ್ಸ್ಗಿಂತ ನಮಗೆ ಹೆಚ್ಚಿಗೆ ಇಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಾಧ್ಯತೆ ಆಯ್ತಲ್ವಾ? ಅಂದರೆ ಇದನ್ನು ಉದಾಹರಣೆ ನಿಮಗೆ ಇಷ್ಟು ಕೇಳ್ತಾ ಇದ್ದೀನಿ, ಶೇರು ಮಾರುಕಟ್ಟೆಯಲ್ಲಿ ನಮ್ಮ ಹಣ ಅತಿ ದೊಡ್ಡದಲ್ಲಿ ಬೆಳೆಸೋಕ್ಕೆ ಅವಕಾಶ ಉಂಟು ಅನ್ನೋದು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಮತ್ತೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತೇಳಿ. ಇದರ ಒಂದು ಬೆಳವಣಿಗೆ 5 ವರ್ಷದಲ್ಲಿ ನೋಡಿದ್ರೆ ಇದು ಕೂಡ 1,248%. ಇದು ಕೂಡ 12.5 ಲಕ್ಷ ಬೆಳೆದಿರತಕ್ಕಂಥದ್ದು. ಕರೆಕ್ಟ್. ಸಿ, 5 ವರ್ಷದಲ್ಲಿ ಇಷ್ಟೊಂದು ಪಟ್ಟು ನಾವು ಹಣ ಇನ್ನೆಲ್ಲೂ ಅಧಿಕೃತವಾಗಿ ಬೆಳೆಸೋದಕ್ಕಾಗಲ್ಲ. ಕಾನೂನು ಪ್ರಕಾರವಾಗಿ ಬೇರೆ ಕಡೆ ಎಲ್ಲೂ ನಮಗೆ ಬೆಳೆಸೋಕ್ಕೆ ಸಾಧ್ಯತೆ ಇಲ್ಲ. ಸಂಪೂರ್ಣವಾಗಿ ಒಂದು ವೈಟ್ ಮನಿ ಅಂತ ನಾವು ಹೇಳ್ಬೋದು. ಇದು ನಿಮಗೆ ಒಂದು ಬ್ಯಾಂಕು, ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳನ್ನು ತೋರಿಸ್ತಾ ಇದ್ದೀನಿ. ಹಾಗೆ 1-2-3 ನಾವು ಪ್ರೈವೇಟ್ ಕಂಪ್ನಿಗಳನ್ನು ನೋಡಿಬಿಟ್ಟು ಆನಂತರ ಮುಂದೆ ಹೋಗೋಣ. ಓಕೆ,
ಸಿ RVNL ಅಂತ ಕೇಳಿದಿರಾ, ಇದು ಕೂಡ ಒಂದು ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂತ ಒಂದು ಕಂಪ್ನಿ, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತೇಳಿ. ಒಂದು ವೇಳೆ ನಾವು ಇಲ್ಲಿ ಖರೀದಿ ಮಾಡಿಟ್ಟಿದ್ರೆ 5 ವರ್ಷಕ್ಕೆ ಎಷ್ಟು ಬೆಳವಣಿಗೆ ಆಗಿರ್ತಿತ್ತು ನೋಡಿ, ಬ್ರಾಕೆಟಲ್ಲಿ ಕಾಣ್ತಾ ಇದೆ 1671.27%. ಅಲ್ಲಿಗೆ 1 ಲಕ್ಷ ರೂಪಾಯಿ ಹಣ ಎಷ್ಟು ಬೆಳೆದಿರ್ತಿತ್ತು ಇಲ್ಲಿ, 16,71,000 ಆಗಿದೆ. ಕರೆಕ್ಟ್. ಅಂದರೆ ನಾನು ಏನನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತಂದರೆ, ನಾವು ಹೂಡಿಕೆ ಅಂತ ಬಂದರೆ ಸುಮಾರು ಎಲ್ಲೆಲ್ಲಿ FD, ಗೋಲ್ಡ್, ರಿಯಲ್ ಎಸ್ಟೇಟ್ ಮತ್ತು ಶೇರ್ ಮಾರುಕಟ್ಟೆ, ಇದರಲ್ಲಿ ಅತಿ ಹೆಚ್ಚು ನಾವು ಬೆಳೆಸೋದಕ್ಕೆ ಸಾಧ್ಯವಾಗಿರತಕ್ಕಂಥ ಒಂದು ವೇದಿಕೆ ಅಂತಂದರೆ ಇಂಡಿಯನ್ ಶೇರ್ ಮಾರುಕಟ್ಟೆಯಲ್ಲಿ ನಾನೊಬ್ಬ ಇನ್ವೆಸ್ಟರ್ ಆಗಿ ಇರತಕ್ಕಂಥದ್ದು, ಒಬ್ಬ ಹೂಡಿಕೆದಾರನಾಗಿರೋದ್ರಿಂದ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಪ್ರೈವೇಟ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಮುಂದುವರಿತೀನಿ ಸ್ನೇಹಿತರೆ. ಓಕೆ, ಸಿ KPIT ಅಂತ ಕೇಳಿದಿರಾ, ಇಟ್ ಈಸ್ ರಿಲೇಟೆಡ್ ಟು ಸಮ್ ಏನು ಅಂತಂದರೆ KPIT ಟೆಕ್ನಾಲಜೀಸ್ ಅಂತ ನೀವು ಕೇಳಿರ್ಬೋದು. ಓಕೆ, ಶೇರ್ ಪ್ರೈಸ್ ಇದು ನೋಡಿ, ಒಂದು ಪ್ರೈವೇಟ್ ಕಂಪ್ನಿ IT ಸೆಕ್ಟರಲ್ಲಿ ಸಾಫ್ಟ್ವೇರ್ ರಿಲೇಟೆಡಲ್ಲಿ ಇರತಕ್ಕಂಥದ್ದು. 5 ವರ್ಷಕ್ಕೆ ಇದು ಎಷ್ಟು ಕೊಟ್ಟಿದೆ ರಿಟರ್ನು, ಇದು 1110%, ಸುಮಾರು 1,11,10,000 ಬೆಳೆದಿರತಕ್ಕಂಥದ್ದು. ಕರೆಕ್ಟ್. ಹೀಗೆ ಸಾಕಷ್ಟು ನೀವು ಇಲ್ಲಿ ಒಂದು ನೋಡ್ತಾ ಬರ್ಬೋದು, ಚೆಕ್ ಮಾಡ್ತಾ ಬರ್ಬೋದು. ಇನ್ನೊಂದು ತಿಂಗಳು ತೋರಿಸ್ತೇನೆ, ವೆಬ್ಸೋಲ್ ಎನರ್ಜಿ ಶೇರ್ ಪ್ರೈಸ್ ಅಂತೇಳಿ ಸ್ನೇಹಿತರೆ. ಇದು 5 ವರ್ಷದಲ್ಲಿ ಎಷ್ಟು ಬೆಳೆದಿದೆ ಅಂತಂದರೆ 5,205.49% ಅಂತಂದರೆ 1,52,00,000 ಬೆಳೆದಿರತಕ್ಕಂಥದ್ದು 5 ವರ್ಷದಲ್ಲಿ. ಒಂದು ವೇಳೆ 2 ಲಕ್ಷ ರೂಪಾಯಿ ಶೇರ್ಸ್ಗಳು ನಾನು ಖರೀದಿ ಮಾಡಿಟ್ಕೊಂಡಿದ್ದೆ ಅಂತಂದರೆ 2020ನೇ ಇಸ್ವಿನಲ್ಲಿ ಆಲೋಚನೆ ಮಾಡಿ, ಇವತ್ತು ಅದು 2 ಲಕ್ಷ ರೂಪಾಯಿ 1,04,00,000 ಸಾಧ್ಯತೆ ಆಗಿತ್ತಲ್ಲ. ಅಂದರೆ ಒಟ್ಟಾರೆ ನನ್ನ ಉದ್ದೇಶ ಇಷ್ಟೇ, ನಿಮ್ಗೆ ಹೇಳ್ತಾ ಇರತಕ್ಕಂಥದ್ದು, ಹೂಡಿಕೆ ಅಂತ ಬಂದರೆ ಭಾರತೀಯ ಷೇರು ಮಾರುಕಟ್ಟೆ ನಮ್ಗೆ ಒಂದು ಅತ್ಯುತ್ತಮವಾದ ಒಂದು ಸ್ಥಳ. ನಮ್ಮ ಹಣವನ್ನು ಹೂಡಿಕೆ ಮಾಡಿಬಿಟ್ಟು ನಮ್ಮ ಹಣವನ್ನು ಹೆಚ್ಚಿನದಾಗಿ ಬೆಳೆಸೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಮಗೊಂದು ಪ್ರಶ್ನೆ ಮೂಡ್ತದೆ. ಏನು ಪ್ರಶ್ನೆ ಮೂಡ್ತದೆ ಅಂತಂದರೆ, ಯಾವ ಶೇರ್ಸ್ಗಳಲ್ಲಿ ನಾನು ಹೂಡಿಕೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಮಗೆ ಖಂಡಿತ ಅನ್ನಿಸ್ತಕ್ಕಂಥದ್ದು ಸಹಜ. ಇದಕ್ಕೋಸ್ಕರ ನಾವು ಕಲಿಬೇಕಾಗಿದೆ ಏನು, ಇಂಡಿಯನ್ ಶೇರ್ ಮಾರುಕಟ್ಟೆಯಲ್ಲಿ ಎಷ್ಟೆಲ್ಲ ಕಂಪ್ನಿಗಳಿದ್ದಾವೆ. ಓಕೆ, ಆ ಕಂಪ್ನಿಗಳಲ್ಲಿ ಯಾವುದು ಒಳ್ಳೆ ಕಂಪ್ನಿ ಶೇರ್ಸ್ಗಳು ಅಂತ ನಾವು ಗುರುತಿಸೋದು ಹೇಗೆ ಅಂತಂದರೆ, ಈ ಶೇರು ಮಾರುಕಟ್ಟೆ ಬಗ್ಗೆ ನಾವು ಒಂದು ಶಿಕ್ಷಣವನ್ನು ಪಡಿಬೇಕು, ಒಂದು ಎಜುಕೇಷನ್ ಅಂತ ಹೇಳ್ತೀವಿ, ಒಂದು ಶಿಕ್ಷಣವನ್ನು ಪಡಿಬೇಕು, ಒಂದು ತರಬೇತಿಯನ್ನು ಪಡಿಬೇಕು. ಓಕೆ, ಆ್ಯಂಡ್ ಒಂದು ತಿಳುವಳಿಕೆಯನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಅಂದಾಗ ಮಾತ್ರ ಇದು ಸಾಧ್ಯತೆ ಆಗತಕ್ಕಂಥದ್ದು. ಹಾಗಾದರೆ ಈ ಒಂದು ತಿಳುವಳಿಕೆ ಶಿಕ್ಷಣ ನಮಗೆ ಯಾರು ನೀಡ್ತಾರೆ, ಎಲ್ಲಿ ಸಿಗುತ್ತೆ, ಯಾರು ಕೊಡ್ತಾರೆ ಅಂದರೆ ಯಾವುದು ಕಾಲೇಜುಗಳಲ್ಲಂತೂ ಖಂಡಿತ ಸಿಗೋದಿಲ್ಲ. ಇದಕ್ಕೆ ಹೊರಗಡೆ ನಿಮಗೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕೆಲವೊಂದು ಕಡೆ ಇರ್ತದೆ ಪ್ರೈವೇಟಾಗಿ, ಅಲ್ಲಿ ಲಕ್ಷಾಂತರ ರೂಪಾಯಿ ನಾವು ಹಣವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಎಷ್ಟು ಜನಕ್ಕೆ ಮತ್ತೆ ಇದು ಸಾಧ್ಯ ಅಂತಂದರೆ ಮತ್ತೆ ಎಲ್ಲರಿಗೂ ಇದು ಸಾಧ್ಯತೆ ಇಲ್ಲ. ಹಾಗಾಗಿ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಒಂದು ನಮಗೆ ಡಿಜಿಟಲ್ ಫಾರ್ಮಲ್ಲಿ ಇವತ್ತು ಒಂದು ಕಂಪ್ನಿಯಿಂದ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಕಂಪ್ನಿ ಬಗ್ಗೆ ನಾನು ನಿಮಗೆ ಇವತ್ತಿನ ದಿವಸ ಪರಿಚಯ ಮಾಡಿಕೊಡ್ತೇನೆ. ಅದನ್ನು ನಾವು ತಿಳ್ಕೊಳ್ಳೋದ್ರಿಂದ ಖಂಡಿತವಾಗಲಿ ನಾವು ಸುಲಭವಾಗಿ ಈ ಶೇರ್ ಮಾರ್ಕೆಟ್ ಬಗ್ಗೆ ಹೆಚ್ಚಿನ ನಾಲೆಡ್ಜನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಸ್ನೇಹಿತರೆ, ಇಲ್ಲಿ ಮತ್ತೊಮ್ಮೆ ನೀವು ನಿಮ್ಮ ಗಮನ ಸಂಪೂರ್ಣವಾಗಿರಬೇಕು. ಕರೆಕ್ಟಾಗಿ 9 ಗಂಟೆ ಒಳಗೆ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡಿ, ಕಂಪ್ನಿಯ ಹೆಸರು ಶೇರ್ ಶಿಕ್ಷಾ, ಇಂಡಿಯನ್ ಶೇರ್ ಮಾರುಕಟ್ಟೆ ಬಗ್ಗೆ ಶಿಕ್ಷಣವನ್ನು ಕೊಡತಕ್ಕಂಥ ಒಂದು ಮೊಬೈಲ್ ಆ್ಯಪ್. ಈ ಮೊಬೈಲ್ ಆ್ಯಪನ್ನು ನೀವು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಐಫೋನ್ ಇದೆ ಅಂತಂದರೆ ಆ್ಯಪ್ ಸ್ಟೋರ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಆ್ಯಂಡ್ ಈ ಶೇರ್ ಶಿಕ್ಷಾ ಆ್ಯಪ್ ಲಾಂಚ್ ಆಗಿದ್ದು ಯಾವಾಗ ಅಂತಂದರೆ 15 ಆಗಸ್ಟ್ 2024. ಯಾವ ಬೇಸ್ ಮೇಲೆ ಮಾಡಿದ್ದಾರೆ ಅಂದರೆ NEP 2020. ಓಕೆ, ಬೇಸ್ಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅನ್ನತಕ್ಕಂಥದ್ದು ಏನಿದೆ 2020, ಆ ಒಂದು ಪಾಲಿಸಿ ಪ್ರಕಾರ ಈ ಒಂದು ಡಿಜಿಟಲ್ ಫಾರ್ಮ್ಯಾಟನ್ನು ಇವರು ಆರಂಭ ಮಾಡಿರ್ತಕ್ಕಂಥದ್ದು. 1 ವರ್ಷ ಈಗಾಗಲೇ ಕಳೀತು ಸ್ನೇಹಿತರೆ. ನೋಡಿ, ಈ ಶೇರ್ ಶಿಕ್ಷಾ ಅವರ ಮಿಷನ್ ಏನು ಅಂತಂದರೆ ಒಂದು ತಿಳುವಳಿಕೆ ನೀಡತಕ್ಕಂಥದ್ದು, ಅವೇರ್ನೆಸ್ ನೀಡತಕ್ಕಂಥದ್ದು ಇಂಡಿಯನ್ ಶೇರ್ ಮಾರುಕಟ್ಟೆ ಬಗ್ಗೆ.
ನಮ್ಮ ಭಾರತದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಎಷ್ಟು ಜನ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಅಂತ ಇದ್ದಾರೆ? ಒಂದು 3-4% ಜನ ಮಾತ್ರ ಆಕ್ಟಿವ್ ಆಗಿ ಒಂದು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು. ಆದರೆ ಒಂದು ವಿಷಯ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅದೇ USA ಅಮೇರಿಕಾದಲ್ಲಿ ನೋಡಿದ್ರೆ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ಗಳು ಆ ದೇಶದಲ್ಲಿ 65% ಜನ ಕ್ರಿಯಾಶೀಲರಾಗಿದ್ದಾರೆ. ಹೀಗಾಗಿ ಡಾಲರ್ ಇಷ್ಟು ಮಟ್ಟಿಗೆ ಬೆಳೆಯಕ್ಕೆ ಕಾರಣ ಆಗಿದೆ. ಹಾಗಾಗಿ ನಮ್ಮ ದೇಶದ ಒಂದು ಇಂಡಿಯನ್ ರುಪಿ, ಭಾರತೀಯ ರೂಪಾಯಿ ಕೂಡ ಇವತ್ತು ಡಾಲರ್ಗೆ ಸರಿಸಮಾನವಾಗಿ ಬೆಳಿಬೇಕು ಅಂತಂದರೆ ಈ ಒಂದು ಶಿಕ್ಷಣ, ಈ ಒಂದು ಅವೇರ್ನೆಸ್ ಶೇರ್ ಮಾರುಕಟ್ಟೆ ಬಗ್ಗೆ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು, ತಿಳ್ಕೋಬೇಕು. ಅದರ ಮುಖಾಂತರ ಅವರು ಕೂಡ ಇಲ್ಲಿ ಇನ್ವೆಸ್ಟರ್ಸ್ ಅಂತ ಆಗಿ ಬಂದಾಗ ನಮ್ಮ ಭಾರತದ ಒಂದು ರೂಪಾಯಿ ಮೌಲ್ಯ ಕೂಡ ಒಂದು ಡಾಲರ್ಗೆ ಸರಿಸಮಾನವಾಗಿ ಅಥವಾ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕ್ಕೆ ಅವಕಾಶ ಸಾಧ್ಯತೆ ಆಗಬಹುದು. ಅದೇ ಈ ಒಂದು ಶೇರ್ ಶಿಕ್ಷಾದವರ ಮಿಷನ್. ಇನ್ನು ವಿಷನ್ ಏನು ಅಂತಂದರೆ, ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ನೀವು ಕಲೀರಿ ಅಂದರೆ ಎಷ್ಟು ಜನ ಮುಂದೆ ಬರ್ತಾರೆ? ಸಾಧ್ಯತೆ ಇಲ್ಲ. ಹಾಗಾಗಿ ಅಫೋರ್ಡೆಬಲ್ ಪ್ರೈಸ್, ಅತೀ ಕಡಿಮೆ ಖರ್ಚಿನಲ್ಲಿ ಕೆಲವೇ ಸಾವಿರಾರು ರೂಪಾಯಿಗಳಲ್ಲಿ ಈ ಪ್ರತಿಯೊಬ್ಬರಿಗೂ ಈ ಒಂದು ಶಿಕ್ಷಣವನ್ನು ತಲುಪೋದ ಒಂದು ವ್ಯವಸ್ಥೆ ಇವ್ರು ಮಾಡಿದ್ದಾರೆ ಶೇರ್ ಶಿಕ್ಷಾದವರು. ಸ್ನೇಹಿತರೆ ನೋಡಿ, ಈ ಶೇರ್ ಶಿಕ್ಷಾ ಕಂಪನಿಯ CEO ಮತ್ತು ಫೌಂಡರ್, ಓನರ್ ಅಂತ ಹೇಳ್ಬೋದು, ಪ್ರೊಪ್ರೈಟರ್ ಅಂತ ಹೇಳ್ಬೋದು, ಇವರೇನೆ ಮಿಸ್ಟರ್ ಅಮಿತ್ ಡಾಂಗೆ ಅಂತ ಹೇಳ್ಬಿಟ್ಟು. ಇವರ ಎಜುಕೇಷನ್ MBA ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸುಮಾರು 10-11 ವರ್ಷಗಳ ಕಾಲ ಟ್ರೇಡಿಂಗ್ ಮತ್ತು ಬ್ರೋಕಿಂಗ್ ಇಂಡಸ್ಟ್ರಿನಲ್ಲಿ ಇವರು ಅನುಭವ ಕೂಡ ಪಡೆದಿರತಕ್ಕಂಥದ್ದು. ಇವರು ಶಿಕ್ಷಣ ಮುಗಿಸಿದ ಮೇಲೆ IBM ಮತ್ತು ಎಮರ್ಸನ್ ಕಂಪ್ನಿನಲ್ಲಿ ಕೂಡ ಇವರು ಕೆಲಸ ಮಾಡಿದ್ರು ಸ್ನೇಹಿತರೆ. ಓಕೆ. ಆ್ಯಂಡ್ ಇವರು ಮಿಸ್ಟರ್ ನರೇಂದ್ರ ವಾಡ್ತಿ ಅಂತಂತೇಳಿ ಶೇರ್ ಶಿಕ್ಷಾ ಕಂಪ್ನಿನಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರ ಒಂದು ಎಜುಕೇಷನ್ ಬಂದ್ಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆ್ಯಂಡ್ 18 ವರ್ಷ IT ಪ್ರೊಫೆಷನಲ್ಲಿ ಇವರು ಕೆಲಸ ನಿರ್ವಹಿಸಿದ್ದಾರೆ. ಎಲ್ಲೆಲ್ಲಿ? HSBC, ಮಿರಿಲ್ ಲಿಂಚ್, IBM, ವಿಪ್ರೋ ಮತ್ತು ಯೆಸ್ ಬ್ಯಾಂಕ್ಗಳಲ್ಲಿ. ಈಗ ಸೀದಾ ನೇರವಾಗಿ ವಿಷಯಕ್ಕೆ ಬರೋದಾದರೆ, ಈ ಶೇರ್ ಶಿಕ್ಷಾ ಆ್ಯಪಲ್ಲಿ ನಮಗೆ ಕಲಿಯೋದಕ್ಕೆ ಏನೇನು ಸಿಗುತ್ತೆ ಅಂತ ಅನ್ನೋದಾದರೆ ಇದರ ಫೀಚರ್ಸ್ಗಳು ನೋಡ್ತಾ ಬರೋಣ. ಶೇರ್ ಶಿಕ್ಷಾ ಆ್ಯಪಲ್ಲಿ ಮೊದಲದ ನಮಗೆ ಬೇಸಿಕ್ಕಿಂದ ಹಿಡಿದು ಎಕ್ಸ್ಪರ್ಟ್ ಆಗೋದಕ್ಕೆ, ನಿಪುಣರನ್ನ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೋರ್ಸಸ್ಗಳು ನಮಗೆ ಈ ಒಂದೇ ಆ್ಯಪಲ್ಲಿ ಸಿಗ್ತಾ ಇದೆ. ಲೈವ್ ಕ್ಲಾಸಸ್, ಈ ಕೋರ್ಸಸ್ಗಳೆಲ್ಲ ನಿಮಗೆ ಡಿಜಿಟಲ್ ವಿಡಿಯೋ ಫಾರ್ಮೆಟಲ್ಲಿ ಇರೋದ್ರಿಂದ ಅಲ್ಲಿ ನೀವೇನು ಪ್ರಶ್ನೆಗಳನ್ನು ಕೇಳಕ್ಕೆ ಬರಲ್ಲ. ಹಾಗಾಗಿ ನಿಮ್ಗೆ ಅದಕ್ಕೂ ಅನುಕೂಲ ಆಗಲಿ ಅಂತೇಳಿ ಪ್ರತಿದಿನ ಸಂಜೆ 6:30 ಲೈವ್ ಕ್ಲಾಸಸ್ ಕೂಡ ನಡೆಸ್ಕೊಡ್ತಾರೆ ಶೇರ್ ಶಿಕ್ಷಾದವರು. ಆ ಲೈವ್ ಕ್ಲಾಸಸ್ ನಡೆಸೋರು ಯಾರು ಅಂತಂದರೆ ಒಂದು 20 ವರ್ಷಗಳ ಕಾಲ ಅನುಭವ ಪಟ್ಟಿರತಕ್ಕಂಥವ್ರು ಶೇರ್ ಮಾರುಕಟ್ಟೆ ಬಗ್ಗೆ ಮತ್ತು ಅಧಿಕೃತವಾಗಿರ್ತಕ್ಕಂಥ ಲೈಸೆನ್ಸ್ ಪೀಪಲ್ ಇರ್ತಾರೆ, ಅವರು ಅಂಥವ್ರು ಬಂದಲ್ಲಿ ನಡೆಸ್ಕೊಡ್ತಾರೆ ಲೈವ್ ಕ್ಲಾಸಸ್ಸು. ಆ ಲೈವ್ ಕ್ಲಾಸಸ್ಸಲ್ಲಿ ನೀವು ಭಾಗವಹಿಸ್ಬಿಟ್ಟು ನಿಮ್ಮ ಏನೇ ಪ್ರಶ್ನೆಗಳಿದ್ರು, ಸಂದೇಹಗಳಿದ್ರು ಅಲ್ಲಿ ನೀವು ಅದಕ್ಕೆ ಉತ್ತರಗಳನ್ನು ಪಡ್ಕೋಬಹುದು. ಇನ್ನೂ ಹೆಚ್ಚಿನದಾಗಿ ನಾಲೆಡ್ಜನ್ನು ನೀವು ತಗೋಬಹುದು. ಒಂದು ವೇಳೆ ಆ ಲೈವ್ ಕ್ಲಾಸಸ್ನ ಕಾರಣಾಂತರಗಳಿಂದ ನೀವು ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಆಗೋ ಅವಶ್ಯಕತೆ ಇಲ್ಲ. ಅದೇ ಲೈವ್ ಕ್ಲಾಸಸ್ ನಿಮಗೆ ರೆಕಾರ್ಡಿಂಗಲ್ಲಿ ಕೂಡ ಸಿಗುತ್ತೆ. ಮತ್ತು ನೀವು ನಿಮ್ಮ ಫ್ರೀ ಸಮಯ ಯಾವಾಗ ಸಿಗುತ್ತೋ ಆವಾಗ ಆ ರೆಕಾರ್ಡಿಂಗಲ್ಲಿ ಇರ್ತಂಥ ಲೈವ್ ಕ್ಲಾಸಸ್ಸನ್ನು ಓಪನ್ ಮಾಡಿ ನೋಡಿ ಕೇಳಿಸ್ಕೊಂಡು ಕಲಿಬಹುದು. ಇನ್ನು ಮಾರ್ಕೆಟ್ ಟಿಪ್ಸ್ ಅಂತ ಕೂಡ ಸಿಗುತ್ತೆ, ಐಡಿಯಾಸ್ ಅಂತ ಹೇಳ್ತೀವಿ. ಅಂದರೆ ಯಾರೆಲ್ಲ ಈಗಾಗಲೇ ಹಾಲಿ ಟ್ರೇಡರ್ಸ್ ಅಂತ ಇದ್ದಾರೆ ಶೇರ್ ಮಾರುಕಟ್ಟೆಯಲ್ಲಿ, ಓಕೆ, ಈಕ್ವಿಟಿ ಟ್ರೇಡರ್ಸ್ ಇದ್ದಾರೆ, F1 ಟ್ರೇಡರ್ಸ್ ಇದ್ದಾರೆ, ಸೊ ಈ ಥರ ಇಂಟ್ರಾಡೇ ಟ್ರೇಡರ್ಸ್ ಇದ್ದಾರೆ, ಇಂಥವ್ರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾರ್ಕೆಟ್ ಟಿಪ್ಸ್ಗಳು ಕೂಡ ಕೊಡ್ತಾರೆ. 9:30 ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ, ಸುಮಾರು ಮಧ್ಯಾಹ್ನ ಒಂದು 2:45 ಗಂಟೆ ತನಕ ಸಿಗುತ್ತೆ. ಈ ಟಿಪ್ಸ್ಗಳನ್ನು ಅನುಸರಿಸ್ಕೊಂಡು ಅದನ್ನು ಮತ್ತೊಮ್ಮೆ ಅವರನ್ನು ರಿಸರ್ಚ್ ಮಾಡಿ ಟ್ರೇಡರ್ಸ್ಗಳು ಬಳಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಲಾಭ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗಬಹುದು ಅಂತ ಹೇಳ್ತಾರೆ. ಆ್ಯಂಡ್ ಬುಕ್ ಆಕ್ಸೆಸ್, ಇನ್ನೂ ಹೆಚ್ಚಿನದಾಗಿ ಕಲಿಯತಕ್ಕಂಥ ಉದ್ದೇಶ ನಿಮ್ಮಲ್ಲಿತ್ತು ಅಂತಂದರೆ ಅಲ್ಲಿ ನಿಮಗೆ 30ಕ್ಕಿಂತ ಇನ್ನು ಹೆಚ್ಚಿನ ಪುಸ್ತಕಗಳು ಕೂಡ ನಿಮಗಲ್ಲಿ ಸಿಗುತ್ತೆ. ಆ ಪುಸ್ತಕಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೀವು ಇನ್ನೂ ಹೆಚ್ಚಿನ ನಾಲೆಡ್ಜನ್ನು ತಗೊಳ್ತಾ ಬರ್ಬೋದು. ಆ್ಯಂಡ್ ಸಕ್ಸಸ್ ಸ್ಟೋರೀಸ್, ಸ್ನೇಹಿತರೆ ಸಕ್ಸಸ್ ಸ್ಟೋರೀಸ್ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಪ್ರತಿಯೊಬ್ಬ ವ್ಯಕ್ತಿ ಅವರವರ ಪ್ರೊಫೆಷನಲ್ಲಿ, ಅವರವರ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದಕ್ಕೆ ಬಯಸ್ತಾರೆ ಅಲ್ವಾ? ಸ್ನೇಹಿತರೆ, ಶೇರ್ ಮಾರುಕಟ್ಟೆಯಲ್ಲಿ ಸಕ್ಸಸ್ ಅಂದರೆ ಏನರ್ಥ? ಯಾರು ಅತಿ ಹೆಚ್ಚು ಕೋಟ್ಯಾಂತರ ರೂಪಾಯಿ ಹಣವನ್ನು ಇಲ್ಲಿ ಗಳಿಸಿದ್ದಾರೆ, ಓಕೆ, ಅಂಥವ್ರನ್ನ ನಾವು ಸಕ್ಸಸ್ ಸ್ಟೋರೀಸ್ ಅಂತ ಕರಿತೀವಿ. ಹಾಗೆ ನೋಡೋದಾದರೆ ನಮ್ಮ ಭಾರತದ ಬಿಗ್ ಬುಲ್ ಅಂತಲೇ ಕರೀತಾರೆ ಮಿಸ್ಟರ್ ರಾಕೇಶ್ ಜುಂಜುನ್ವಾಲಾ ಸರ್. ಸದ್ಯ ಪರಿಸ್ಥಿತಿ ಅವರಿಲ್ಲ ಈಗ, ಓಕೆ. ಆ್ಯಂಡ್ ಈ ರೀತಿ ರಾಧಾಕೃಷ್ಣ ದಮಾನಿ ಅಂತ ಕರಿಬೋದು. ಈ ಥರ ಸುಮಾರು ಜನ ಇದ್ದಾರೆ.
ಸ್ನೇಹಿತರೆ, ಈ ಥರ ದೊಡ್ಡ ದೊಡ್ಡ ಒಂದು ಸಕ್ಸಸ್ ಸ್ಟೋರೀಸ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಸ್ಟೋರೀಸ್ ಕೂಡ ನಾವು ಇಲ್ಲಿ ನೋಡ್ಬೋದು. ಅಂದರೆ ಅವರು ಅನುಸರಿಸಿದಂಥ ದಾರಿನಲ್ಲೇ ನಾವು ಅನುಸರಿಸಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಇವತ್ತಲ್ಲ ನಾಳೆ ಮುಂದಿನ ಸಮಯದಲ್ಲಿ ನಾವು ಕೂಡ ಒಂದು ನಮ್ಮ ಜೀವನದಲ್ಲಿ ಒಂದು ಯಶಸ್ವಿಯಾದ ಕಥೆಗಳನ್ನು ನಾವು ಹುಟ್ಟು ಹಾಕ್ಬೋದು ನಮ್ಮ ಒಂದು ಶೇರ್ ಮಾರ್ಕೆಟ್ ಜರ್ನಿನಲ್ಲಿ. ಆ್ಯಂಡ್ ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದು ಸ್ನೇಹಿತರೆ. ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ, ನಾವು ಏನು ಬಂಡವಾಳ ಹೂಡಿಕೆ ಅಂತ ಮಾಡ್ತೀವಿ, ಹೂಡಿಕೆ ಮಾಡೋಕ್ಕಿಂತ ಮುಂಚೆ ಇರತಕ್ಕಂಥ ಸಾವಿರಾರು ಕಂಪ್ನಿಗಳಿದ್ದಾವೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತಂತೇಳಿ, ಮೈಕ್ರೋ ಕ್ಯಾಪ್ ಅಂತಂತೇಳಿ. ಸೊ ಇಷ್ಟು ಸಾವಿರಾರು ಕಂಪ್ನಿಗಳಲ್ಲಿ ಯಾವುದು ಒಳ್ಳೆ ಕಂಪ್ನಿ ನನಗೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡೋದಕ್ಕೆ ಸಾಧ್ಯ, ನನ್ನ ಹಣವನ್ನು ಅತಿ ಹೆಚ್ಚು ಬೆಳೆಸೋದಕ್ಕೆ ಸಾಧ್ಯ ಅಂತ ಒಂದು ಕಂಪ್ನಿಗಳನ್ನು ನಾನು ಆರಿಸೋದು ಹೇಗೆ, ಏನೆಲ್ಲ ಅಂಶಗಳನ್ನು ನಾನು ಅಲ್ಲಿ ಗಮನಿಸಬೇಕು, ಏನೆಲ್ಲ ಅಂಶಗಳನ್ನು ನಾನು ನೋಡಬೇಕಾಗಿದೆ ಅನ್ನೋದು ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಅದನ್ನು ಕೂಡ ನಮಗೆ ಇಲ್ಲಿ ಕಲಿಸ್ಕೊಡ್ತಾರೆ ಈ ಆ್ಯಪಲ್ಲಿ. ಆ್ಯಂಡ್ IPOs ಅಪ್ಡೇಟ್, ಯಾವುದೇ ಒಂದು ಕಂಪ್ನಿ ಮೊದಲನೇದಾಗಿ ಹೊಸದಾಗಿ ಇಂಡಿಯನ್ ಶೇರ್ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ ಅಂತಂದರೆ BSE ಅಥವಾ NSEನಲ್ಲಿ ನಮಗೆ ಅವತ್ತಿಂದ ಅವತ್ತೇ ಅದರ ಬಗ್ಗೆ ಅಪ್ಡೇಟ್ ಈ ಒಂದು ಆ್ಯಪಲ್ಲಿ ಸಿಗ್ತಾ ಇರುತ್ತೆ. ಇಷ್ಟೆಲ್ಲ ನಮಗೆ ಎಜುಕೇಷನ್ ಸಿಕ್ಕ ಮಾತ್ರಕ್ಕೆ ನಾವು ಶೇರ್ ಮಾರುಕಟ್ಟೆಯಲ್ಲಿ ಒಂದು ಸಕ್ರಿಯರಾಗಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಆಗಲ್ಲ. ಓಕೆ, ಅದ್ರ ಜೊತೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಈ ಡಿಮ್ಯಾಟ್ ಅಕೌಂಟನ್ನು ನಾವು ಓಪನ್ ಮಾಡ್ಕೊಳ್ಳೇಬೇಕು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸ್ಟಾಕ್ ಬ್ರೋಕರ್ ಸಿಗ್ತಾರೆ ನಮ್ಮ ಈ ಶೇರ್ ಶಿಕ್ಷಾ ಆ್ಯಪಲ್ಲೇ. ಯಾರೆಲ್ಲ ಸ್ಟಾಕ್ ಬ್ರೋಕರ್ಸ್ ಇದ್ದಾರೆ? IIFL, ಏಂಜಲ್ ಒನ್, ಮೋತಿಲಾಲ್ ಓಸ್ವಾಲ್, HDFC, ರಿಲಯನ್ಸ್ ಸೆಕ್ಯೂರಿಟೀಸ್, ಆದಿತ್ಯ ಬಿರ್ಲಾ, ರುಪೀಜಿ, ಹೀಗೆ ಸುಮಾರು ಎಲ್ಲ ಟಾಪ್ ಒಳ್ಳೊಳ್ಳೆ ಟಾಪ್ ಬ್ರೋಕರ್ಸ್ಗಳು ನಮಗೆ ಇದೇ ಆ್ಯಪಲ್ಲಿ ಸಿಗ್ತಾರೆ. ನೀವು ನಿಮಗೊಂದು ಇಷ್ಟವಾದಂಥ ಟಾಪ್ ಬ್ರೋಕರ್ಸ್ಗಳ ಹತ್ರ ನೀವು ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೋಬಹುದು ನಿಮ್ಮ ಹೆಸರಲ್ಲೇ. ಆ್ಯಂಡ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಟ್ರೇಡಿಂಗ್ ಅಕೌಂಟ್ ಕೂಡ ಸಿಗ್ತದೆ ಸ್ನೇಹಿತರೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಟ್ರೇಡಿಂಗ್ ಅಕೌಂಟ್. ಕಾರಣ ಇಷ್ಟೇ, ನೀವು ಎಜುಕೇಷನ್ ತೊಗೊಂಡಿದ್ದೀರಾ, ಆದರೆ ನಿಮಗೆ ಟ್ರೇಡಿಂಗ್ ಮಾಡಿ ಅಭ್ಯಾಸ ಇಲ್ವಲ್ಲ, ಅನುಭವ ಇಲ್ವಲ್ಲ. ಹಾಗಾಗಿ ನಿಮ್ಮ ಹಣವನ್ನು ಹೂಡಿಕೆ ಮಾಡಿ ನೀವು ಟ್ರೇಡಿಂಗ್ ಮಾಡೋದನ್ನ ಕಲಿಯೋದು ಬೇಡ. ಸೊ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಶೇರ್ ಶಿಕ್ಷಾ ಕಂಪ್ನಿಯವರೇ ವರ್ಚುವಲ್ ಮನಿ ಅಂತ ಕೊಡ್ತಾರೆ. ಆ ವರ್ಚುವಲ್ ರುಪೀಸ್ ಮನಿಯನ್ನು ಇಟ್ಕೊಂಡು, ಹಣವನ್ನು ಇಟ್ಕೊಂಡು ನೀವು ಟ್ರೇಡಿಂಗ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಆರಂಭ ಮಾಡ್ಬೋದು. ಇದರಿಂದ ಏನು ಅನುಕೂಲ ನಿಮಗೆ? ಅಲ್ಲಿ ನಿಮ್ಮ ಹಣ ಕಳೆದೋಗುತ್ತೆ, ಲಾಸ್ ಆಗುತ್ತೆ ಅನ್ನತಕ್ಕಂಥದ್ದು ಭಯ ಇಲ್ಲದೇನೆ ನೀವು ಟ್ರೇಡಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಆಲ್ಗೋ ಟ್ರೇಡಿಂಗ್, ಸ್ಟ್ರಾಟಜಿ ಬಿಲ್ಡರ್, ರೆಡಿಮೇಡ್ ಸ್ಟ್ರಾಟಜಿ, ಒನ್ ಕ್ಲಿಕ್ ಟ್ರೇಡಿಂಗ್. ಸ್ನೇಹಿತರೆ, ಈ 4 ಫ್ಯೂಚರ್ಸ್ ಯಾರು ಉಪಯೋಗ ಅಂತಂದರೆ ಟ್ರೇಡರ್ಸ್ ಅಂತ ಯಾರಿದ್ದಾರೆ ಅವ್ರಿಗೆ ಮಾತ್ರ. ಇಂಟ್ರಾಡೇ ಟ್ರೇಡಿಂಗ್ ಮಾಡತಕ್ಕಂಥವ್ರಿಗೆ, BTSD ಮಾಡತಕ್ಕಂಥವ್ರಿಗೆ, F1 ಮಾಡತಕ್ಕಂಥವ್ರಿಗೆ, ಇಂಥವ್ರಿಗೆ ಮಾತ್ರ ಅದು ಅನುಕೂಲ ಆಗುತ್ತೆ. ನಾಟ್ ಫಾರ್ ಇನ್ವೆಸ್ಟರ್ಸ್. ಓಕೆ, ಫೈನ್. ಆ್ಯಂಡ್ ಇಲ್ಲಿ ಸ್ಮಾಲ್ ಕೇಸ್ ಬಕೆಟ್ ಆಕ್ಸೆಸ್ ಅಂತಂದರೆ ಲಾಂಗ್ ಟರ್ಮಲ್ಲಿ ಒಂದು ನಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡತಕ್ಕಂಥ ಸ್ಟಾಕ್ಸ್ಗಳ ರಿಸರ್ಚ್ ರಿಪೋರ್ಟ್ ಫಾರ್ ಎಜುಕೇಷನಲ್ ಪರ್ಪಸ್ ಏನಿದೆ ಅದಕ್ಕೆ ನಮಗೆ ಇಲ್ಲಿ ಅದು ರಿಪೋರ್ಟ್ ಕೂಡ ನಮಗೆ ಸಿಗ್ತಾ ಇರ್ತದೆ. ಫೈನ್ ಸ್ನೇಹಿತರೆ, ಇಷ್ಟೆಲ್ಲ ಕೋರ್ಸ್ ಬಗ್ಗೆ ಮಾತಾಡಿದ್ವಿ. ಸಿಲೆಬಸ್ ಏನೇನು ಸಿಗುತ್ತೆ ಅನ್ನೋದು ಕೂಡ ಸ್ವಲ್ಪ ನೋಡುವ. ಇಲ್ಲಿ ನೋಡಿ, ಬೇಸಿಕ್ ಕೋರ್ಸಲ್ಲಿ ಮೊದಲನೇ ಬಾಕ್ಸಲ್ಲಿ ಕಾಣೋದೆಲ್ಲ ಸಿಲೆಬಸ್. ಆ್ಯಂಡ್ ಅಡ್ವಾನ್ಸ್ ಕೋರ್ಸಲ್ಲಿ 2ನೇ ಬಾಕ್ಸಲ್ಲಿದೆ ಸಿಲೆಬಸ್. ಆ್ಯಂಡ್ ಪ್ರೊಫೆಷನಲ್ ಕೋರ್ಸ್, ಎಕ್ಸ್ಪರ್ಟ್ ಕೋರ್ಸ್, ಈ 4 ಕೋರ್ಸ್ಗಳಿಗೆ ಏನು ಎಲ್ಲ ಎದುರುಗಡೆ ಕಾಣ್ತಾ ಇದ್ದಿದ್ದೆಲ್ಲ ಸಿಲೆಬಸ್ ನಿಮಗೆ ವಿಡಿಯೋ ರೂಪದಲ್ಲಿ ಸಿಗುತ್ತೆ. ಓದೋ ಕೆಲಸ, ಬರೆಯೋ ಕೆಲಸ ಖಂಡಿತ ಇಲ್ಲ. ಜಸ್ಟ್ ಇದನ್ನು ಫಿಲಮ್ ಥರ, ಸೀರಿಯಲ್ ಥರ ನೋಡೋದು, ಚೆನ್ನಾಗಿ ಕೇಳಿಸ್ಕೊಳ್ಳೋದ್ರಿಂದ ಒಂದಲ್ಲ ಎಷ್ಟು ಸಲ ಬೇಕಾದ್ರೆ ನೀವು ಇದನ್ನು ನೋಡ್ಬೋದು. ನೋಡಿ ನೀವು ಪರ್ಫೆಕ್ಟ್ ಆಗೋ ತನಕ ಆ ಸಬ್ಜೆಕ್ಟ್ ಬಗ್ಗೆ, ಸಿಲೆಬಸ್ ಬಗ್ಗೆ ನೀವು ಅಷ್ಟು ಸಲ ನೋಡಿಬಿಟ್ಟು ಕಲಿಬಹುದು. ಆ್ಯಂಡ್ ಇದು ವಿಡಿಯೋಸ್ ನಿಮಗೆ ಹಿಂದಿ ಮತ್ತು ಇಂಗ್ಲೀಷ್ ಈ 2 ಭಾಷೆಯಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಓಕೆ, ನಾವು ಸ್ನೇಹಿತರೆ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಖಂಡಿತ ನಮಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನಿಸುತ್ತೆ, ಹೌದು ನಾನು ಕೂಡ ನಾಳೆ ರಿಚ್ ಆಗಿ ರಿಟೈರ್ ಆಗಬೇಕು ಅಂತಂದರೆ ನಾನು ಶೇರು ಮಾರುಕಟ್ಟೆ ಬಗ್ಗೆ ಕಲಿಯತಕ್ಕಂಥದ್ದು ಅನಿವಾರ್ಯ. ಯಾರ ಮೇಲೂ ನಾನು ಅವಲಂಬನೆ ಆಗತಕ್ಕಂಥದ್ದಲ್ಲ, ನಾನೇ ಕಲಿಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಆ್ಯಪ್ ಮುಖಾಂತರ ಸಂಪೂರ್ಣ ನಮಗೆ ಸಾಧ್ಯತೆ ಆಗುತ್ತೆ ಸುಲಭವಾಗಿ ಅನ್ನೋದು ನಮಗೊಂದು ಮನದಟ್ಟಾಯಿತು ಅಂತಂದರೆ ಎಸ್, ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀಯಾಗಿ, ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫ್ರೀಯಾಗಿ. ಆದರೆ ಆ ಆ್ಯಪಲ್ಲಿರ್ತಕ್ಕಂಥ ಇಷ್ಟು ಎಜುಕೇಷನ್ ನಿಮಗೆ ಫ್ರೀಯಾಗಿ ಸಿಗಲ್ಲ ಕೋರ್ಸಸ್. ಆ ಕೋರ್ಸಸ್ ನಿಮಗೆ ಬೇಕು ಅಂತಂದರೆ ನೀವು ಶೇರ್ ಶಿಕ್ಷಾ ಆ್ಯಪ್ಗೆ ಚಂದಾದಾರರು ಆಗಬೇಕು, ಸಬ್ಸ್ಕ್ರೈಬರ್ ಆಗಬೇಕು, ಸಬ್ಸ್ಕ್ರಿಪ್ಷನ್ ತಗೋಬೇಕು.
ಸೊ ಆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಹೇಗಿದೆ ಅಂತಂದರೆ ಇಲ್ಲಿ ಮುಂದೆ ನಿಮಗೆ ಕಾಣ್ತಾ ಇದೆ. ಎಲೈಟ್ ಸಬ್ಸ್ಕ್ರಿಪ್ಷನ್ ಅಂತೇಳಿ 1499 ರೂಪಾಯಿ ನೀವು GST ಸೇರ್ಕೊಂಡು ಕೊಟ್ಟಿರ್ತೀರಾ. 2 ತಿಂಗಳ ತನಕ ನೀವು ಶೇರ್ ಶಿಕ್ಷಾ ಆ್ಯಪನ್ನು ಬಳಕೆ ಮಾಡಬಹುದು. ಇನ್ನು ಪ್ರೋ ಸಬ್ಸ್ಕ್ರಿಪ್ಷನ್ ಆದರೆ 6499 1 ವರ್ಷದ ತನಕ ನೀವು ಆ್ಯಪನ್ನು ಬಳಕೆ ಮಾಡಬಹುದು. ಇನ್ನು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅಂತೇಳಿ 11999 5 ವರ್ಷದ ತನಕ ನಿಮಗಿದು ವ್ಯಾಲಿಡಿಟಿ ಇರ್ತದೆ. ಅಲ್ಲಿಗೆ 5 ವರ್ಷದ ತನಕ ಶೇರ್ ಶಿಕ್ಷಾ ಆ್ಯಪನ್ನು ನೀವು ಬಳಕೆ ಮಾಡಬಹುದು. ಮಧ್ಯದಲ್ಲೆಂದು ನಿಮಗೆ ರಿನ್ಯೂವಲ್ ಮಾಡೋ ಪರಿಸ್ಥಿತಿ ಇರೋದಿಲ್ಲ. ಆದರೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನಲ್ಲಿ ಬಂದಂಥವ್ರಿಗೆ ಒಂದು ಹೆಚ್ಚಿನ ಲಾಭ ಅನುಕೂಲ ಏನು ಅಂತಂದರೆ 5 ವರ್ಷಗಳ ನಂತರ ನಿಮಗೆ ಪ್ರತಿ ವರ್ಷಕ್ಕೊಂದ್ಸಲ 99 ರೂಪಾಯಿ ಮಾತ್ರ ನೀವು AMC ಪೇಮೆಂಟ್ ಮಾಡಬೇಕಾಗುತ್ತೆ. AMC ಅಂತಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್. ಅವರಿಗೆ ರಿನ್ಯೂವಲ್ ಅಂತಕ್ಕಂಥದ್ದು ಇರೋದಿಲ್ಲ. ಫೈನ್ ಸ್ನೇಹಿತರೆ, ಈಗ ನೋಡಿ, ಉದಾಹರಣೆಗೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನನ್ನು ನಾನು ತೊಗೊಂಡಿದ್ದೀನಿ ಅಂತ ಅಂದರೆ 11999 GST ಸೇರಿಕೊಂಡು ನಾನು ಪೇಮೆಂಟ್ ಮಾಡಿದೆ. ಪೇಮೆಂಟ್ ಮಾಡಿದ ತಕ್ಷಣವೇ ನನಗೆ ಇನ್ವಾಯ್ಸ್ ಬಂದ್ಬಿಡ್ತದೆ, ರೆಸಿಟ್ ಸಿಕ್ಬಿಡ್ತದೆ ಕಂಪ್ನಿ ಕಡೆಯಿಂದ. ಒಂದು ಕ್ಲಿಯರ್ ಆಯಿತು. ಆ್ಯಂಡ್ ನನ್ನ ಆ್ಯಪಲ್ಲಿ ಇಷ್ಟೆಲ್ಲ ಎಜುಕೇಷನ್ ಕೋರ್ಸಸ್ಸು ಡೌನ್ಲೋಡ್ ಆಯಿತು. ಅಂದರೆ ಎಜುಕೇಷನ್ ಪ್ರಾಡಕ್ಟ್ ನಮಗೆ ಡೆಲಿವರ್ಡ್ ಆಯಿತು ನನ್ನ ಆ್ಯಪಲ್ಲಿ ಅಂತಂದರೆ ಶೇರ್ ಶಿಕ್ಷಾ ಮತ್ತು ನನ್ನ ನಡುವೆ ಯಾವುದೇ ರೀತಿಯಾದ ಲಯಬಿಲಿಟಿ ಅನ್ನತಕ್ಕಂಥದ್ದಿಲ್ಲ. ಶೇರ್ ಶಿಕ್ಷಾ ಮತ್ತು ನಿಮ್ಮ ನಡುವೆ ಯಾವುದೇ ರೀತಿಯಾದ ಒಂದು ಲಯಬಿಲಿಟಿ, ಕೊಡೋದು ತಗೊಳ್ಳೋ ವಿಚಾರದಲ್ಲಿ ಒಬ್ಬರಿಗೆ ಯಾವುದೇ ಥರದ ಬಾಕಿ ಅನ್ನತಕ್ಕಂಥದ್ದು ಇಲ್ಲ. ಆದರೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ನಿಮಗೆ ಒಂದು ಅನುಕೂಲ ಮಾಡಿಕೊಡ್ತದೆ ಶೇರ್ ಶಿಕ್ಷಾ. ನೀವು ಸಬ್ಸ್ಕ್ರಿಪ್ಷನ್ಗೆ ಅಂತ ಕೊಟ್ಟಂಥ ಹಣವನ್ನು ನೀವು ಸ್ವಲ್ಪವಾಗಿ ನೀವು ರಿಕವರ್ ಕೂಡ ಮಾಡ್ಕೋಬಹುದು. ಹೇಗೆ ರಿಕವರಿ ಮಾಡ್ಕೊತೀರಾ? ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಕೇಳಿಸ್ಕೊಳ್ಳಿ. ನೀವು ಯಾವ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತೀರೋ ಅಷ್ಟು ಪಾಯಿಂಟ್ಸನ್ನು ನಿಮಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ ಆಗಿಂದ ಆಗಲೇ ನಿಮ್ಮ ಆ್ಯಪಲ್ಲಿ. ಅಲ್ಲಿಗೆ 11999 ಪಾಯಿಂಟ್ಸ್ ಅಂತ ಬಂತು ಅಂತ ಅಂದ್ಕೊಂಬಿಡಿ. 1 ಪಾಯಿಂಟ್ ಅಂದರೆ 1 ರೂಪಾಯಿ ಅಂತಲೇ ಅರ್ಥ. ಸೊ ಅಲ್ಲಿಗೆ 11999 ರೂಪಾಯಿಗಳು ಪಾಯಿಂಟ್ಸ್ ರೂಪದಲ್ಲಿದೆ ನಿಮ್ಮ ಆ್ಯಪಲ್ಲಿ. ಸೊ ಇದನ್ನು ನಾನು ಹೆಂಗೆ ರಿಕವರಿ ಮಾಡ್ಕೋಬೋದು ಅಂತಂದರೆ, ಈ ಶೇರ್ ಶಿಕ್ಷಾ ಆ್ಯಪಲ್ಲಿ ನಮಗೆ ಯುಟಿಲಿಟಿ ಸರ್ವಿಸಸಲ್ಲಿ ಬಂದರೆ ಮೊಬೈಲ್ ರೀಚಾರ್ಜ್ ಅಂತ ಇದೆ, DTH ರೀಚಾರ್ಜ್ ಅಂತಂದೆ, ಈ ಥರ ಸುಮಾರು ಅಲ್ಲಿ ಸೇವೆಗಳು ನಮಗೆ ಸಿಗ್ತಾ ಇದೆ. ಓಕೆ, ಈ ಸೇವೆಗಳನ್ನು ನಾನು ಯಾವಾಗ ಒಂದು ಟ್ರಾನ್ಸಾಕ್ಷನನ್ನು ಮಾಡ್ತೀನಿ ಆವಾಗ 0.2%ಇಂದ 30% ತನಕ ಡಿಸ್ಕೌಂಟ್ ಸಿಗಬಹುದು. ಇದಕ್ಕೊಂದು ಉದಾಹರಣೆ ಕೊಟ್ಬಿಡ್ತೇನೆ. ಏನು ಡಿಸ್ಕೌಂಟ್ ಅಂತ ಸಿಗುತ್ತೆ ಅದೇ ನಮಗೆ ರಿಕವರ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಕ್ಯಾಶ್ ಬ್ಯಾಕ್ ಅಂತೇಳಿ. ಮೊಬೈಲ್ ರೀಚಾರ್ಜ್ ಪ್ರತಿ ತಿಂಗಳು ನಮ್ಮದು ಮನೆಯಲ್ಲಿರೋರ್ದೆಲ್ಲರದು ಕೂಡ ನಾವು ರೀಚಾರ್ಜ್ ಮಾಡಿಸ್ಲೇಬೇಕು, ಕರೆಕ್ಟಾ? ಇಲ್ಲಿವರೆಗೆ ಹೇಗೆ ಮಾಡ್ತಾ ಇದ್ವಿ? ಆಫ್ಲೈನ್ ಅಥವಾ ಆನ್ಲೈನ್. ಆಫ್ಲೈನ್ ಆದರೆ ಎಷ್ಟಿದೆ ಅಷ್ಟು ಪೇಮೆಂಟ್ ಮಾಡ್ತಾ ಇದ್ವಿ. ಅದೇ ಆನ್ಲೈನಲ್ಲಿ ಮಾಡಿದ್ರೆ 3 ರೂಪೀಸ್ 3 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಆದರೆ ಈಗ ಶೇರ್ ಶಿಕ್ಷಾ ಆ್ಯಪ್ ನಮ್ಮ ಮೊಬೈಲಲ್ಲಿದೆ. ಈ ಆ್ಯಪಿನ ಮುಖಾಂತರ ನಾನು ರೀಚಾರ್ಜ್ ಮಾಡ್ತಾ ಇದ್ದೀನಿ ಅಂತಂದರೆ 1ರಿಂದ 4% ತನಕ ನಮಗೆ ಡಿಸ್ಕೌಂಟ್ ಸಿಗಬಹುದು, ಡಿಪೆಂಡಿಂಗ್ ಆನ್ ಯುವರ್ ಸರ್ವಿಸ್ ಪ್ರೊವೈಡರ್. ನಿಮ್ಮ ಸರ್ವಿಸ್ ಪ್ರೊವೈಡರ್ ಯಾರಿದ್ದಾರೆ ಅದಕ್ಕೆ ಅನುಗುಣವಾಗಿ ಒಂದು 4%, 3% ನಿಮಗೆ ಡಿಸ್ಕೌಂಟ್ ಸಿಗ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ 1,000 ರೂಪಾಯಿ ನಾವು ರೀಚಾರ್ಜ್ ಮಾಡಿದ್ದೀವಿ ಅಂತಂದರೆ ಒಂದು 4% ತನಕ ಡಿಸ್ಕೌಂಟ್ ಸಿಕ್ಕಿದೆ ಅಂದರೆ 40 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. 960 ರೂಪಾಯಿ ನಾವು ಕಟ್ತಾ ಇದ್ದೀವಿ ರೀಚಾರ್ಜ್ಗೆ. ಸೊ ಕೊಟ್ಟಿದ್ದು 960, ರೀಚಾರ್ಜ್ ಆಗಿದ್ದು 1,000 ರೂಪಾಯಿ. ಅಲ್ಲಿಗೆ ಈ 40 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಏನಾಯ್ತಲ್ಲ, ಈ 40 ರೂಪಾಯಿ ಅಂತಂದರೆ 40 ಪಾಯಿಂಟ್ ಇದ್ದಂಗೆ. ಆ ಪಾಯಿಂಟ್ಸ್ ಎಷ್ಟಿತ್ತು ನಮ್ಮ ಹತ್ರ? 11,999 ಪಾಯಿಂಟ್ಸಲ್ಲಿ -40 ಪಾಯಿಂಟ್ ಆಯಿತು. ಅಲ್ಲಿ ಇನ್ನೂ 11,959 ಪಾಯಿಂಟ್ ಅಲ್ಲೇ ಉಳ್ಕೊಂಡಿದೆ. ಮನೇಲಿ ಮತ್ತೊಬ್ರದ್ದು ಮಾಡಿದ್ವಿ ರೀಚಾರ್ಜು, ಮತ್ತೊಂದು 20 ಪಾಯಿಂಟು 30 ಪಾಯಿಂಟು ನಿಮಗೆ ಡಿಸ್ಕೌಂಟ್ ಆಯಿತು, ಮತ್ತಷ್ಟು ಪಾಯಿಂಟ್ ಮೈನಸ್ ಆಯಿತು. ಹೀಗೆ ನಿಮ್ಮದು ನಿಮ್ಮ ಮನೆಯವ್ರದ್ದು ಅಷ್ಟೇ ಅಲ್ಲ, ಯಾರ್ದು ಬೇಕಾದರೂ ಕೂಡ ನಿಮ್ಮ ಈ ಶೇರ್ ಶಿಕ್ಷಾ ಆ್ಯಪ್ ಮುಖಾಂತರ ಮೊಬೈಲಿಂದ ರೀಚಾರ್ಜು DTH ರೀಚಾರ್ಜ್ ಮಾಡ್ಕೊಡೋದ್ರ ಮುಖಾಂತರ ನಿಮಗೆ ಪಾಯಿಂಟ್ಸ್ಗಳು ಕ್ಯಾಶ್ ಬ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಕ್ಯಾಶ್ ಬ್ಯಾಕ್ ಆಗ್ತಾ ಒಂದು ದಿನ ಅಲ್ಲಿ ಪಾಯಿಂಟ್ಸ್ ಎಲ್ಲ 0 ಆಗಿದೆ ಅಂದರೆ ಅರ್ಥ ನಿಮ್ಮ ಸಂಪೂರ್ಣ ಸಬ್ಸ್ಕ್ರಿಪ್ಷನ್ ಒಂದು ಫೀಸ್ ಏನು ಕಟ್ಟಿದ್ರಿ ಆ ಪಾಯಿಂಟ್ಸ್ ನಿಮಗೆ 100% ಆಗಿ ರಿಕವರ್ ಆಗೋಯ್ತು ಅಂತ ಹೇಳಿ ಅರ್ಥ. ಇದರ ಅರ್ಥ ನಾವು ಏನು ತಿಳ್ಕೊಬೋದು? ಸಬ್ಸ್ಕ್ರಿಪ್ಷನ್ ನಿಮಗೆ ಫ್ರೀ ಆದಂಗೆ ಆ್ಯಂಡ್ ನಿಮಗೆ ಎಜುಕೇಷನ್ ಫ್ರೀ ಸಿಗ್ತಾ ಇದೆ ಅಂತ ಕೂಡ ನಾವು ಭಾವಿಸ್ಬೋದು ಅಲ್ವಾ? ಆ್ಯಂಡ್ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಎಜುಕೇಷನ್ ರೈಟ್ ಇವತ್ತಿನ ದಿವಸ ಯಾರಿಗೆಲ್ಲ ಬೇಕು ಅಂತಂದರೆ, ಮೊಟ್ಟ ಮೊದಲನೇದಾಗಿ ಇವತ್ತಿನ ಜನ್ರೇಷನ್ ಅಂತ ಏನು ಕರಿತೀವಲ್ಲ, ಕಾಲೇಜಿಗೆ ಹೋಗ್ತಿರೋ ಸ್ಟೂಡೆಂಟ್ಸ್ಗಳು ಫಸ್ಟ್ ಆಫ್ ಆಲ್ ಈ ಮಾಹಿತಿನ ಅವ್ರು ತಿಳ್ಕೊಬೇಕಾಗಿದೆ.
ಅವರು ಇನ್ವೆಸ್ಟರ್ ಆಗೋದು ಬಿಡೋದು ಎರಡನೇ ವಿಷಯ. ಅಟ್ಲೀಸ್ಟ್ ಈ ಒಂದು ಸಬ್ಜೆಕ್ಟನ್ನ ಇವತ್ತು ಅವರು ತಿಳ್ಕೋಬೇಕು, ಕಲಿಬೇಕಾಗಿದೆ ಸ್ನೇಹಿತರೆ. ಕಾರಣ ಇಷ್ಟೇನೆ, ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾವು ಸುಮಾರು 30 ವರ್ಷಗಳ ಕೆಳಗಡೆ ಏನಾದರೂ ಒಳ್ಳೆ ಶೇರ್ಸ್ಗಳಲ್ಲಿ ನಮ್ಮ ತಂದೆಯವರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿದ್ರು ಅಂತಂದರೆ ಇವತ್ತು 30 ವರ್ಷಗಳಿಗೆ ಅದು ಎಷ್ಟೋ ಕೋಟ್ಯಾಂತರ ರೂಪಾಯಿ ಬೆಳೆಯೋಕ್ಕೆ ಸಾಧ್ಯತೆ ಆಗಿರ್ತಿತ್ತಲ್ವಾ. ಸೊ ಹಾಗಾಗಿ ಆ ಕೆಲಸ ನಮ್ಮ ತಂದೆಯವ್ರು ಮಾಡಿಲ್ಲ, ನಾನು ಇವಾಗ ಮಾಡ್ತಾ ಇದ್ದೀನಿ ಅಂತಂದರೆ ಅಟ್ಲೀಸ್ಟ್ ಈಗಿನ ಜನ್ರೇಷನ್ ಈಗಲೇ ಮಾಹಿತಿ ಕೊಟ್ಟರೆ ಈಗಲಿಂದನೇ ಅವರ ಒಂದು ಪಾಕೆಟ್ ಮನಿ ಪೇರೆಂಟ್ಸ್ ಏನು ಖರ್ಚು ಕೊಡ್ತಾ ಇದ್ದಾರೆ ಅದೇ ಖರ್ಚಿನಲ್ಲಿ ಸ್ವಲ್ಪ ಉಳಿತಾಯ ಮಾಡಿಕೊಂಡು ನಿಧಾನವಾಗಿ ಸ್ವಲ್ಪ ಅವ್ರು ಹೂಡಿಕೆ ಅಂತ ಮಾಡ್ತಾ ಹೋಗೋದಕ್ಕೆ ಅನುಕೂಲ, ರೈಟ್ ಸ್ನೇಹಿತರೆ. ಹಾಗಾಗಿ ನೋಡಿ, ಈ ಒಂದು ಎಜುಕೇಷನ್ ಶೇರ್ ಮಾರ್ಕೆಟ್ ಬಗ್ಗೆ ಸ್ಟೂಡೆಂಟ್ಸಿಗೆ ಬೇಕು, ಪ್ರೊಫೆಷನ್ಸಿಗೆ ಬೇಕು, ಫ್ರೀಲ್ಯಾನ್ಸರ್ಸ್ ಬೇಕು, ಹೋಮ್ ಮೇಕರ್ಸ್ ಬೇಕು, ರಿಟೈರ್ಡ್ ಪೀಪಲ್, ಸ್ಯಾಲರಿಡ್ ಪೀಪಲ್, ಬಿಸ್ನೆಸ್ ಮ್ಯಾನ್, ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಅಲ್ವಾ. ಇವರೆಲ್ಲರಿಗೂ ಎಜುಕೇಷನ್ನು ಎಲ್ಲಿಂದ ಸಿಗುತ್ತೆ? ಸೊ ಅವರಿಗೆ ಶೇರ್ ಶಿಕ್ಷಾ ಆ್ಯಪ್ ಬಗ್ಗೆ ಪರಿಚಯ ಇಲ್ಲ. ಸೊ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ, ನಾನು ಬಳಸ್ಕೊಳ್ತಾ ಇದ್ದೇನೆ ಆ್ಯಪ್ನ, ನನಗೆ ಚೆನ್ನಾಗಿ ಅನ್ನಿಸ್ತು, ಓಕೆ, ನನಗೆ ಚೆನ್ನಾಗಿ ಅನಿಸಿದೆ ಖಂಡಿತವಾಗ್ಲೂ ನಿಜವಾಗ್ಲೂ ಅಂತಂದರೆ ನನಗೆ ಪರಿಚಯ ಇರತಕ್ಕಂಥ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಓಕೆ, ನೈಬರ್ಸ್ಗೆ ಹೇಳ್ಬೋದಲ್ವ? ನಾನು ಖಂಡಿತ ಹೇಳ್ಬೋದು. ಯಾಕೆಂತಂದರೆ ನಾನೇನು ಬಯಸ್ತಾ ಇದ್ದೀನಿ ರಿಚ್ ಆಗಿ ರಿಟೈರ್ಮೆಂಟ್ ಆಗೋಕ್ಕೆ, ಅವರು ಕೂಡ ಅದನ್ನು ಬಯಸ್ತಾರೆ ಅಂತಂದರೆ ಅವ್ರಿಗೂ ಈ ಒಂದು ಮಾರ್ಗ ನಾನು ಹೇಳಲೇಬೋದು. ಸೊ ಆ ರೀತಿ ನಾನು ಮತ್ತೊಬ್ಬರಿಗೆ ಈ ಒಂದು ಶೇರ್ ಶಿಕ್ಷಾ ಆ್ಯಪ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ ಆಗ ನನಗಿಲ್ಲಿ ಇಂಡೈರೆಕ್ಟ್ ಆಗಿ ಒಂದು ಜಾಬ್ ಅಪಾರ್ಚುನಿಟಿ ಸಿಕ್ಕ ಹಾಗೆ ಒಂದು ಜಾಬನ್ನು ನನಗೆ ಆಫರ್ ಮಾಡ್ತಾ ಇದೆ ಶೇರ್ ಶಿಕ್ಷಾ ಕಂಪ್ನಿ. ಸ್ಕಿಲ್ ಬೇಸ್ ಮೇಲೆ ನನ್ನ ಎಜುಕೇಷನ್ ಏನಾಗಿದೆ, ಡಿಗ್ರಿ ಆಗಿದೆಯಾ ಅಂತೇಳಿ ಖಂಡಿತ ಅವ್ರು ಕೇಳಲ್ಲ. 18 ವರ್ಷ ವಯಸ್ಸಾಗಿದೆ ಅಂತ ಅಂದರೆ ಅದೇ ಕ್ರೈಟೀರಿಯಾ ಬೇಕಾಗಿರ್ತಕ್ಕಂಥದ್ದು. 18 ವರ್ಷ ವಯಸ್ಸಾಗಿತ್ತು ಅಂತಂದರೆ ಇದನ್ನು ನಾನೊಂದು ಜಾಬ್ ಅಪಾರ್ಚುನಿಟಿಯಾಗಿ ಸ್ವೀಕರಿಸಬಹುದು, ಓಕೆ. ಹಾಗಾಗಿ ಅದು ಕ್ರೈಟೀರಿಯಾ ಬಂದ್ಬಿಟ್ಟು 18 ಇಯರ್ಸ್. ಯಾರೆಲ್ಲ ತಗೋಬೋದು? ಯೂತ್, ಓಕೆ, ಹೋಮ್ ಮೇಕರ್ಸ್, ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್, ಫ್ರೀಲ್ಯಾನ್ಸರ್ಸ್, ಇವರೆಲ್ಲರೂ ಕೂಡ ಈ ಅವಕಾಶ ಮುಕ್ತವಾಗಿ ತಗೋಬೋದು. ಸ್ನೇಹಿತರೆ, ಇವರಿಗೆಲ್ಲರೂ ಇವತ್ತಿನ ದಿವಸದ ಅವಶ್ಯಕತೆ ಇದೆಯಾ ಅಂತ ನಾವು ನೋಡಿದ್ರೆ ಖಂಡಿತ ಇದೆ ಸ್ನೇಹಿತರೆ, ಖಂಡಿತ ಇದೆ. ಯಾಕೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡ್ಬೋದು. ಇವತ್ತಿನ ರಿಯಾಲಿಟಿ, ವಾಸ್ತವಾಂಶ ಏನು ನಡೀತಾ ಇದೆ, ಏನಾಗ್ತಾ ಇದೆ ಭಾರತದಲ್ಲಿ ಅಂತಂದರೆ, ಸುಮಾರು 18 ವಯಸ್ಸಿನಿಂದ 35ನೇ ವಯಸ್ಸಿನ ಒಳಗಡೆ ಇರತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಎಷ್ಟಿದೆ ಭಾರತದಲ್ಲಿ ಅಂತಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. 60 ಕೋಟಿ ಜನ ಇದ್ದಾರೆ. ಈ 60 ಕೋಟಿ ಜನಕ್ಕೆ ಸರ್ಕಾರ ಆಗಲಿ ಪ್ರೈವೇಟ್ ಕಂಪ್ನಿಗಳಾಗಲಿ ಕೆಲಸ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಒಂದು ಸರ್ವೆ ರಿಪೋರ್ಟ್ ಕೊಡ್ತಾ ಇದ್ದಿಲ್ಲಿ 10 ಕೋಟಿಗಿಂತ ಹೆಚ್ಚಿನ ಒಂದು ಭಾರತೀಯರಿಗೆ ಕೆಲಸನೇ ಇಲ್ಲ, ಕೈಯಲ್ಲಿ ಜಾಬ್ ಇಲ್ಲ. ಒಂದು ವೇಳೆ ಇದ್ದರೂ ಕೂಡ ಅಂಡರ್ ಪೇಯ್ಡ್, ಅವರ ಒಂದು ವಿದ್ಯಾರ್ಹತೆಗೆ ತಕ್ಕಂತೆ ಅವರಿಗೆ ಕೆಲಸ ಸಿಕ್ಕಿಲ್ಲ, ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಅವರಿಗೆ ಸಂಬಳಗಳು ಸಿಗ್ತಾ ಇಲ್ಲ, ಆದಾಯ ಸಿಗ್ತಾ ಇಲ್ಲ. ಅಂಥವ್ರಿಗೆ ಒಂದು ಪಾರ್ಟ್ ಟೈಮ್ ಅಂತ ಹೇಳಿ ಈ ಒಂದು ಜಾಬ್ ಅಪಾರ್ಚುನಿಟಿ ಶೇರ್ ಶಿಕ್ಷಾ ಆಫರ್ ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ಮಿಲಿಯನ್ಸ್ ಆಫ್ ಗ್ರ್ಯಾಜುಯೇಟ್ಸ್ ವಿತ್ ನೋ ಜಾಬ್ಸ್, ಪ್ರತಿ ವರ್ಷ ಗ್ರ್ಯಾಜುಯೇಟ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೆಲಸ ಸಿಗ್ತಾ ಇದೆಯಾ? ಇಲ್ವಲ್ಲ. ಅವ್ರಿಗೊಂದು ಅಲ್ಲೊಂದು ಅವಕಾಶ ಸಿಗ್ತಾ ಇದೆ. ಆ್ಯಂಡ್ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಒಂದು ಅವಕಾಶ ಹುಡುಕ್ತಾ ಇದ್ದಾರೆ ದುಡಿಯೋದಕ್ಕೆ, ಅವ್ರಿಗೊಂದು ಅವಕಾಶ ತೋರಿಸ್ಬೋದು ನಾವಿಲ್ಲಿ. ಆ್ಯಂಡ್ ಸ್ಟೂಡೆಂಟ್ ಎಷ್ಟೋ ಜನ ಓದ್ಕೊಳ್ತಾನೆ, ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಕೂಡ ಒಂದು ಅವಕಾಶ ಹುಡುಕ್ತಾ ಇದ್ದರೆ ಅಂಥವ್ರಿಗೊಂದು ಅವಕಾಶ ಸಿಗುತ್ತಿಲ್ಲಿ. ಆ್ಯಂಡ್ ಅತಿ ಮುಖ್ಯವಾದಂಥ ಒಂದು ದುರಾದೃಷ್ಟ ಅಂತಂದರೆ ಮಾಸ್ ಲೇ ಆಫ್ ಫ್ರಮ್ ಬಿಗ್ಗೆಸ್ಟ್ ವೆಂಚರ್ಸ್. ಇವತ್ತೇನು ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ಲಕ್ಷಾಂತರ ಜನ ಎಂಪ್ಲಾಯ್ಸ್ ಅಂತಿದ್ದಾರೆ. ಆ ಎಂಪ್ಲಾಯ್ಸ್ಗಳಿಗೆ ಒಂದು ಅವ್ರಿಗೊಂದು ಕರೆಕ್ಟಾಗಿರ್ತಕ್ಕಂಥ ಭದ್ರತೆ ಇಲ್ಲ ಅಂತ ಹೇಳ್ಬೋದು. ಭದ್ರತೆ ಇಲ್ಲ ಅವ್ರ ಕೆಲಸದ ಮೇಲೆ. ಎನಿ ಮೂಮೆಂಟಲ್ಲಿ ಆ ಕಂಪ್ನಿಗಳು ಅವ್ರನ್ನ ತೆಗಿಬೋದು. ಇದೇ ವರ್ಷ ಈ ಒಂದು 2 ತಿಂಗಳ ಕೆಳಗಡೆ ಆಗಸ್ಟ್ ತಿಂಗಳಲ್ಲಿ ನೀವು ಕೇಳಿರ್ಬೋದು, ಓಕೆ, ನ್ಯೂಸಲ್ಲಿ TCS ಕಂಪ್ನಿ 12,000 ಜನನ ಒಂದೇ ದಿನದಲ್ಲಿ ಕೆಲಸದಿಂದ ಅವ್ರನ್ನ ತೆಗೆದುಹಾಕ್ತು ಸ್ನೇಹಿತರೆ. ಅವ್ರಿಗೆ ಮುಂದಿನ ದಿನ ಏನು ಮಾಡಬೇಕು ಅನ್ನತಕ್ಕಂಥದ್ದು ತೋಚದ ಇರ್ಬೋದು, ಕರೆಕ್ಟ್. ಸೊ ಹಾಗಾಗಿ ಅಂಥವ್ರಿಗೂ ಕೂಡ ಒಂದು ಅವಕಾಶ ಇಲ್ಲಿ ಬೇಕಾಗುತ್ತೆ, ಅಂಥವ್ರಿಗೂ ಕೂಡ ಒಂದು ಆಫರ್ ಈ ಕಂಪ್ನಿಯಿಂದ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೊಂದು ಸೊಲ್ಯೂಷನ್ ಏನು ಅಂತಂದರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ನು ಎಜುಕೇಷನ್ ಪ್ಲಸ್ ಅರ್ನಿಂಗ್ ಈಕ್ವಲ್ಸ್ ಟ್ರೂ ಎಂಪವರ್ಮೆಂಟ್. ಅಂದರೆ ಆ ಒಂದು ಶಿಕ್ಷಣ ಯಾವ ರೀತಿಯಾದ ಶಿಕ್ಷಣ ಅಂತಂದರೆ ಅವರು ಯಾರನ್ನು ಅವಲಂಬನೆ ಆಗದೇನೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳತಕ್ಕಂಥ ಒಂದು ಅರ್ನಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಟ್ರೂ ಎಂಪವರ್ಮೆಂಟ್. ಅದನ್ನು ನಿಜವಾದ ಸಬಲೀಕರಣ ಅಂತೇಳಿ ಕರೀತಾರೆ. ಅದಕ್ಕೇನು ಮಾಡಬೇಕಾಗಿದೆ? ಲರ್ನ್ ಆ್ಯಂಡ್ ಟೀಚ್ ವಯ ಶೇರ್ ಶಿಕ್ಷಾ ಆ್ಯಪ್. ಸೊ ಶೇರ್ ಶಿಕ್ಷಾ ಆ್ಯಪ್ನ ನಾವು ಡೌನ್ಲೋಡ್ ಮಾಡ್ಕೊತೀವಿ, ಸಬ್ಸ್ಕ್ರೈಬರ್ ಆಗ್ತೀವಿ, ನಾವು ಅದರೊಳಗಡೆ ಎಜುಕೇಷನ್ನ ಕಲಿತಾ ಬರ್ತೀವಿ. ಎಸ್,
ನಾವು ತಿಳ್ಕೊಂಡಿದ್ದನ್ನು ಇಂಥ ಒಂದು ಎಜುಕೇಷನ್ ಇದೆ ಅಂತೇಳಿ ಮತ್ತೊಬ್ಬರಿಗೆ ನಾವು ಅದನ್ನು ಟೀಚ್ ಮಾಡೋದ್ರಿಂದ ನಮಗೊಂದು ಜಾಬ್ ಅಪಾರ್ಚುನಿಟಿ ಸಿಗ್ತದೆ. ಅವಾಗ ನಮಗಿಲ್ಲಿ ಡೆಸಿಗ್ನೇಷನ್ ಅಂತ ಆಫರ್ ಮಾಡ್ತಾರೆ ಶಿಕ್ಷಣದಿಂದ. ಏನೇನು ಡೆಸಿಗ್ನೇಷನ್ ಸಿಗುತ್ತೆ? ಕನ್ಸಲ್ಟೆಂಟ್, ಕನ್ಸಲ್ಟೆಂಟ್, ಅಸೋಸಿಯೇಟ್, ಸೀನಿಯರ್ ಅಸೋಸಿಯೇಟ್, ಸೂಪರ್ವೈಸರ್, ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್, ಡೈರೆಕ್ಟರ್, ಹೀಗೆ ನಮ್ಮ ಡೆಸಿಗ್ನೇಷನ್ ಪ್ರಮೋಷನ್ ಆಗ್ತಾ ಹೋಗುತ್ತೆ, ಪಡಿತಾ ಹೋಗುತ್ತೆ. ಹೇಗೆ ನಮ್ಮ ಡೆಸಿಗ್ನೇಷನ್ ಪ್ರಮೋಷನ್ ಆಗ್ತೀವಿ, ಹಾಗೆ ನಮ್ಮ ಆದಾಯದಲ್ಲೂ ಕೂಡ ನಾವು ಏರಿಕೆಯನ್ನು ನಾವು ನೋಡ್ತಾ ಹೋಗ್ಬೋದು, ಕಾಣ್ತಾ ಹೋಗ್ಬೋದು. ಈ ಒಂದು ಡೆಸಿಗ್ನೇಷನ್ ಪ್ರಮೋಷನ್ ತಗೊಳ್ಳೋದಕ್ಕೆ ಇಂತಿಷ್ಟು ಬಿಸ್ನೆಸ್ ಟಾರ್ಗೆಟ್ ಅಂತ ಇದೆ ಸ್ನೇಹಿತರೆ. ಆ ಬಿಸ್ನೆಸ್ ಟಾರ್ಗೆಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ ಆಗ ನಮಗೆ ಈ ಡೆಸಿಗ್ನೇಷನ್ ಸಿಗತಕ್ಕಂಥದ್ದು, ಆ ಡೆಸಿಗ್ನೇಷನ್ ತಕ್ಕಂತೆ ನಮ್ಮ ಆದಾಯ ಕೂಡ ಹೆಚ್ಚಿಗೆ ಆಗ್ತದೆ. ಹಾಗಾದರೆ ಈ ಜಾಬ್ ಅಪಾರ್ಚುನಿಟಿ ನಾವು ತೊಗೊಂಡಿದ್ದೀವಿ ಅಂತಂದರೆ ನಾನು ಇಲ್ಲಿ ಏನು ಕೆಲಸ ಮಾಡಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡತಕ್ಕಂಥದ್ದೇ ನಮ್ಮ ಕೆಲಸ. ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡೋದು. ಓಕೆ, ಹಾಗೆ ಎಲೈಟ್ ಸಬ್ಸ್ಕ್ರಿಪ್ಷನ್ ನಾನು ಸೇಲ್ ಮಾಡಿದ್ದೀನಿ ಒಬ್ಬರಿಗೆ ಅಂತಂದರೆ ನನಗೆ ಅದರಲ್ಲಿ ಟಾರ್ಗೆಟ್ ಪಾಯಿಂಟ್ 1 ಅಂತ ಕೌಂಟ್ ಆಗುತ್ತೆ. ಪ್ರೋ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದರೆ 5 ಪಾಯಿಂಟ್ ಅಂತ ನನಗೆ ಕೌಂಟಿಂಗ್ ಆಗುತ್ತೆ. ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದರೆ 10 ಪಾಯಿಂಟ್ ಅಂತ ಕೌಂಟ್ ಆಗುತ್ತೆ. ಲೈಕ್ ಇನ್ಶೂರೆನ್ಸ್ ಪಾಲಿಸಿ ನಾವು ಸೆಲ್ ಮಾಡ್ತೀವಲ್ವಾ, ಅದೇ ಥರ ಇಲ್ಲಿ ಸಬ್ಸ್ಕ್ರಿಪ್ಷನ್ ನಾನು ಸೆಲ್ ಮಾಡಿದ್ದೀನಿ. ಆ ಸಬ್ಸ್ಕ್ರಿಪ್ಷನ್ಗೋಸ್ಕರ ಪ್ರಕಾರ, ಆ ಪ್ಯಾಕೇಜ್ ಪ್ರಕಾರ ನನಗೆ ಅಷ್ಟು ಪಾಯಿಂಟ್ಸು ಸಿಗ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಮುಂದಕ್ಕೆ ನಿಮಗೆ ಪಾಯಿಂಟ್ ರೂಪದಲ್ಲೇ ಮಾತಾಡ್ತಾ ಇರ್ತೇನೆ. ಸೊ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡೋದ್ರಿಂದ ಏನು ಲಾಭ? ಡೈರೆಕ್ಟ್ ಸ್ಪಾಟ್ ಅಲೈನ್ಸ್, 3 ಫೇಸ್ ಸ್ಯಾಲರಿ, 3 ಹಂತಗಳಲ್ಲಿ ಸಂಬಳ ಮತ್ತು ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಕೂಡ ಸಿಗತಕ್ಕಂಥದ್ದು. ಸ್ನೇಹಿತರು ನೋಡಿ, ಸ್ಪಾಟ್ ಅಲೈನ್ಸ್ ಏನಿದು ಅಂತಂದರೆ ಎಲೈಟ್ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ರೆ ಆ ಕ್ಷಣಕ್ಕೆ ನನಗೆ 100 ರೂಪೀಸ್ ಸಿಗತಕ್ಕಂಥದ್ದು ಒಂದು ಆದಾಯ. ಆ್ಯಂಡ್ ಪ್ರೋ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ದೀನಿ ಅಂದರೆ 500 ರೂಪೀಸ್ ಆ ಕ್ಷಣಕ್ಕೆ ಸಿಗುತ್ತೆ. ಆ್ಯಂಡ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ದೀನಿ ಅಂತಂದರೆ 1000 ರೂಪಾಯಿ ಆ ಕ್ಷಣದಲ್ಲೇ ನನಗೆ ಒಂದು ಆದಾಯ ಜನರೇಟ್ ಆಗತಕ್ಕಂಥದ್ದು ಸಿಗತಕ್ಕಂಥದ್ದು. ಹೀಗೆ ಸೆಲ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ, ಎಷ್ಟೇ ಜನ ವ್ಯಕ್ತಿ ಬೇಕಾದರೂ ಈ ಆ್ಯಪನ್ನು ನಾನು ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಬಹುದು. ಅರ್ನ್ ಅನ್ಲಿಮಿಟೆಡ್, ಅಷ್ಟು ನಾನು ಆದಾಯವನ್ನು ಗಳಿಸ್ತಾ ಹೋಗ್ಬೋದು. ಸೊ ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ರಿಂದ ಸ್ಪಾಟ್ ಅಲೈನ್ಸ್ ಏನೋ ಬಂದಿದೆ, ಅದ್ರ ಜೊತೆಗೆ ಅದೇ ಕೆಲಸಕ್ಕೆ ಮತ್ತೊಂದು ಆದಾಯ ಬರುತ್ತೆ. ಆ ಆದಾಯನೇ 3 ಫೇಸ್ ಸ್ಯಾಲರಿ ಸ್ಟ್ರಕ್ಚರ್ ನಾವು ನೋಡ್ಬೋದು. 3 ಹಂತಗಳಲ್ಲಿ ನಮಗೆ ಸ್ಯಾಲರಿ, ಹಣ ಅನ್ನತಕ್ಕಂಥದ್ದು, ಸಂಬಳ ಅನ್ನತಕ್ಕಂಥದ್ದು ಸಿಗುತ್ತೆ. ಮೊದಲನೇ ಒಂದು ಫೇಸ್, ಫಸ್ಟ್ ಫೇಸ್ ನೋಡೋದಾದರೆ ಇಂಟರ್ನ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ನೀವು ಟೇಬಲ್ನ ಗಮನಿಸಬೇಕು. ಮೊದಲನೇ ಕಾಲಮಲ್ಲಿ ಕಾಣ್ತೀರ ನೀವು ಡೆಸಿಗ್ನೇಷನಲ್ಲಿ ಫಸ್ಟ್ ಫೇಸಲ್ಲಿ ಕನ್ಸಲ್ಟೆಂಟಿಂದ ಹಿಡಿದು ಸೀನಿಯರ್ ಕನ್ಸಲ್ಟೆಂಟ್ ತನಕ 4 ಡೆಸಿಗ್ನೇಷನ್ ಕವರ್ ಆಗುತ್ತೆ. ಈ ಕನ್ಸಲ್ಟೆಂಟ್ ಆಗೋದಕ್ಕೆ ಏನು ಮಾಡಬೇಕು ಅಂತಂದರೆ ಎರಡನೇ ಕಾಲಮ್ ನೋಡಿ, ಸ್ಪಾಟ್ ಸೆಲ್ ಅಂತ ಇದೆ. TP ಅಂದರೆ ಟಾರ್ಗೆಟ್ ಪಾಯಿಂಟ್, ಅಲ್ಲಿಗೆ 3 ಟಾರ್ಗೆಟ್ ಪಾಯಿಂಟ್ ನಾನೇ ಸೆಲ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. 3 ಟಾರ್ಗೆಟ್ ಪಾಯಿಂಟ್ ಅಂತಂದರೆ 3 ಎಲೈಟ್ ಸಬ್ಸ್ಕ್ರಿಪ್ಷನ್. ಸೊ 3 ಎಲೈಟ್ ಸಬ್ಸ್ಕ್ರಿಪ್ಷನ್ ಅಂದರೆ 3 ಪಾಯಿಂಟ್ ಅಂತ ಬಂದಂಗಲ್ವಾ. ಬಟ್ ಇಲ್ಲೊಂದು ಪ್ಯಾಟ್ರನ್ ಇದೆ ಸ್ನೇಹಿತರೆ, ಆ ಪ್ಯಾಟ್ರನ್ ಪ್ರಕಾರನೇ ನಾನು ಕೆಲಸ ಮಾಡಬೇಕು, ಸುಮ್ಮನೆ ಹೇಗೋ ನಾನು ತಿಳಿದಂಗಲ್ಲ. ಆ ಪ್ಯಾಟ್ರನ್ ಏನು ಕೊಟ್ಟಿದೆ ಅಂತಂದರೆ ನೋಡಿ, ಟೀಮ್ ಎ ಮತ್ತು ಟೀಮ್ ಬಿ ಅಂತ ಇದೆ. ಟೀಮ್ ಎನಲ್ಲಿ 2 ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿರ್ತೀನಿ, ಟೀಮ್ ಬಿ ನಲ್ಲಿ 1 ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ದೀನಿ. ಅಲ್ಲಿಗೆ 2 ಪಾಯಿಂಟ್ ಟೀಮ್ ಎ ಇಂದ ಬಂತು, ಟೀಮ್ ಬಿ ಇಂದ 1 ಪಾಯಿಂಟ್ ಬಂದಿದೆ ಅಂತಂದರೆ ನಾನು ಕನ್ಸಲ್ಟೆಂಟ್ ಅಂತ ಆದಂಗೆ. ಸೊ ನೀವು ಕನ್ಸಲ್ಟೆಂಟ್ ಆಗಿದ್ದೀರಾ ಅಂತಂದರೆ ಮಂತ್ಲಿ ಇನ್ಸೆಂಟಿವ್ ಲಾಸ್ಟ್ ಕಾಲಮಿಂದ ಅದರ ಪಕ್ಕದ ಎರಡನೇ ಕಾಲಮ್ ನೋಡಿ, ಕೊನೆಯಿಂದ ಎರಡನೇದು ಅದರ ಪಕ್ಕದ್ದು ಈ ಮಂತ್ಲಿ ಇನ್ಸೆಂಟಿವ್ 750 ರೂಪಾಯಿಗೆ ನೀವು ಎಲಿಜಿಬಲ್ ಆಗ್ತೀರಾ. 750 ರೂಪಾಯಿ ನೀವು ಎಲಿಜಿಬಲ್ ಆಗಿದ್ದೀರಾ. ಆ 750 ರೂಪಾಯಿ ನಿಮಗೆ ಮಂತ್ಲಿ ಇನ್ಸೆಂಟಿವ್ ಅಂದರೆ ಒಂದು ತಿಂಗಳಾದ್ಮೇಲೆ ಬರುತ್ತಾ? ಅದು ಹಾಗಲ್ಲ, ಡೈಲಿ ಇನ್ಸೆಂಟಿವ್ ರೂಪದಲ್ಲಿ ಕೊಡ್ತಾರೆ. ಅಂದರೆ ಆ 750 ರೂಪಾಯಿನ 30 ದಿನಕ್ಕೆ ಹಂಚುತ್ತೆ ಸಾಫ್ಟ್ವೇರ್. ಸೊ 30 ದಿನಕ್ಕೆ ಹಂಚಿಬಿಟ್ರು ಪ್ರತಿದಿನ 25 ರೂಪಾಯಿ ಅಂತ ನಾಳೆಯಿಂದನೇ ಆರಂಭ ಆಗ್ತದೆ. ಇವತ್ತು ಕನ್ಸಲ್ಟೆಂಟ್ ಆದ್ರೆ ನಾಳೆಯಿಂದನೇ 25 ರೂಪಾಯಿ 30 ದಿನಗಳ ತನಕ ಬರುತ್ತೆ. ಓಕೆ ಫೈನ್. ಈಗ ಸೀನಿಯರ್ ಕನ್ಸಲ್ಟೆಂಟ್ ಅಂತ ಪ್ರಮೋಷನ್ ಆಗಬೇಕಂದ್ರೆ ನಿಮ್ಮ ಟೀಮ್ ಎ ಮತ್ತು ಟೀಮ್ ಬಿ ಯಲ್ಲಿ 15 ಪಾಯಿಂಟ್ ಬರಬೇಕು. ಈ ಪಾಯಿಂಟ್ಗಳು ಎಲೈಟ್ ಸಬ್ಸ್ಕ್ರಿಪ್ಷನಿಂದ ಬರ್ಬೋದು, ಪ್ರೋ ಸಬ್ಸ್ಕ್ರಿಪ್ಷನಿಂದ ಬರ್ಬೋದು, ಆ್ಯಂಡ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನಿಂದ ಬರ್ಬೋದು. ಈಗ ಇಲ್ಲಿಂದ ಮುಂದಕ್ಕೆ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭ, ನನಗೆ ಹೇಳೋಕ್ಕೂ ಸುಲಭ ಆಗಲಿ ಅಂತೇಳಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದು ಮಾತಾಡ್ತಾ ಹೋಗ್ತೀನಿ. ಇಲ್ಲಿ 10 ಟಾರ್ಗೆಟ್ ಪಾಯಿಂಟ್ ಅಂತ ಬಿಳಿ ಅಕ್ಷರದಲ್ಲಿ ಬರ್ತಿದಾರಲ್ಲ, ಆ ಕಾಲಮಲ್ಲಿ ಟೀಮ್ ಎ ಮತ್ತು ಟೀಮ್ ಬಿನ ನೋಡ್ತಾ ಬನ್ನಿ. ಸೀನಿಯರ್ ಕನ್ಸಲ್ಟೆಂಟ್ ಅಂತ ಆಗೋದಕ್ಕೆ 2 ಸಬ್ಸ್ಕ್ರೈಬರ್ 11,999.
2 ಸೆಲ್ ಆಗುತ್ತೆ ಮತ್ತು ಬಿ ಟೀಮಲ್ಲಿ 2 ಸಬ್ಸ್ಕ್ರಿಪ್ಷನ್ ಸೆಲ್ ಆಗುತ್ತೆ ಪ್ರೀಮಿಯಂ. ಸೊ ಈ ಎರಡು ಸಬ್ಸ್ಕ್ರಿಪ್ಷನ್ ಸೆಲ್ ಮಾಡಿದ್ದು ನೀವಾದರೂ ಮಾಡಿರ್ಬೋದು ಅಥವಾ ನಿಮ್ಮ ಟೀಮಲ್ಲಿ ಈಗಾಗಲೇ ಬಂದಂಥವ್ರು ಅವರಾದರೂ ಮಾಡಿರ್ಬೋದು. ಸೊ ಹೀಗೆ ಬಂದಾಗ ನೀವು ಸೀನಿಯರ್ ಕನ್ಸಲ್ಟೆಂಟ್ ಅಂತ ಆದರೆ ಆಗ ನಿಮಗೆ ಮಂತ್ಲಿ ಇನ್ಸೆಂಟಿವ್ 4,050 ರೂಪಾಯಿ ಎಲಿಜಿಬಲ್ ಆಗ್ತೀರಾ. ಆದರೆ ಈ 4,050 ರೂಪಾಯಿ ನಿಮಗೆ ಪ್ರತಿದಿನ 135 ರೂಪಾಯಿ ಅಂತ ನಾಳೆ ಬೆಳಿಗ್ಗೆಯಿಂದನೇ ಅದು ಆರಂಭ ಆಗತಕ್ಕಂಥದ್ದು 30 ದಿನಗಳವರೆಗೆ. ಆದರೆ ಇಲ್ಲಿ ಒಂದು ಸಣ್ಣ ಪ್ರಶ್ನೆ ಬರ್ಬೋದು ನಿಮಗೆ, ಮೊದಲನೇ ಕನ್ಸಲ್ಟೆಂಟ್ ಅಂತ ಆಗಿ ನಾನು ಸೀನಿಯರ್ ಕನ್ಸಲ್ಟೆಂಟ್ಗೆ 2 ದಿನದಲ್ಲಿ ಪ್ರಮೋಷನ್ ತಗೊಂಡಿದ್ದೀನಿ ಅಂತಂದರೆ ಆಗೇನಾಗುತ್ತೆ, 2 ದಿನ ನಿಮ್ಗೆ 25 ಬಂದಿರುತ್ತೆ ಇನ್ಸೆಂಟಿವ್ ನಿಮಗೆ ಡೈಲಿ, 3ನೇ ದಿನ 135 ರೂಪಾಯಿ ಬರುತ್ತೆ. ಇನ್ನು ಬಾಕಿ 700 ರೂಪಾಯಿ ಮೊದಲನೇ ಡೆಸಿಗ್ನೇಷನ್ ಇಂದು ಕನ್ಸಲ್ಟೆಂಟ್ ಇಂದು ಬಾಕಿ 700 ರೂಪಾಯಿ ನಿಮಗೆ ಇದೇ ತಿಂಗಳ ಕೊನೆ ತಾರೀಕಿಗೆ ಒಟ್ಟಾಗಿ ಒಂದೇ ಸಲ ನಿಮ್ಗೆ ಸಿಗತಕ್ಕಂಥದ್ದು. ಅಲ್ಲಿವರೆಗೆ ನೀವು ಯಾವುದೀಗ ಪ್ರಮೋಟ್ ಆಗಿದ್ದೀರಾ ಡೆಸಿಗ್ನೇಷನ್, ಆ ಡೆಸಿಗ್ನೇಷನ್ ಪ್ರಕಾರ ಡೈಲಿ ಇನ್ಸೆಂಟಿವ್ ಬರ್ತಾ ಇರ್ತದೆ 135. ಇನ್ನು 3ನೇ ಒಂದು ಡೆಸಿಗ್ನೇಷನ್ ಅಸೋಸಿಯೇಟ್, ಇದಕ್ಕೆ 35 ಪಾಯಿಂಟ್ ಮ್ಯಾಚಿಂಗ್ ಆಗಬೇಕು ನಿಮಗೆ. ಎ ಟೀಮಲ್ಲಿ ಬಿ ಟೀಮಲ್ಲಿ ಸಿ ಎಸ್ ಬಂದಿರಬೇಕು. ಸೊ ಅದರ ಪ್ರಕಾರ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ, 4 ಜನ ಸಬ್ಸ್ಕ್ರೈಬರ್. ಓಕೆ, ಸೊ ನಿಮ್ಮ ಒಂದು ಮಂತ್ಲಿ ಇನ್ಸೆಂಟಿವ್ ಬಂದ್ಬಿಟ್ಟು 9,450, ದಿನಕ್ಕೆ 315 ರೂಪಾಯಿ ನಿಮ್ಗೆ ಸಿಗ್ತಾ ಇರ್ತದೆ. ಆದರೆ ಹಿಂದಿಂದ ಏನಾದರೂ ಬಾಕಿ ಇತ್ತು ಅಂತಂದರೆ ಮಂತ್ ಎಂಡಿಗೆ ಒಂದೇ ಸಲ ಪೂರ್ತಿ ಬರ್ತಕ್ಕಂಥದ್ದು. ಸೀನಿಯರ್ ಅಸೋಸಿಯೇಟ್ ಆಗಬೇಕು ಅಂತಂದರೆ 65 ಪಾಯಿಂಟ್ ಸೆಲ್ ಆಗಿರಬೇಕು ಎ ಟೀಮಲ್ಲಿ ಬಿ ಟೀಮಲ್ಲಿ. ಸೊ ನಿಮ್ಮ ಮಂತ್ಲಿ ಇನ್ಸೆಂಟಿವ್ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು 7 ಜನ ಬಂದಿರ್ತಾರೆ. ಓಕೆ, 7 ಸಬ್ಸ್ಕ್ರಿಪ್ಷನ್ ಸೆಲ್ ಆಗಿರ್ತದೆ ಎ ಟೀಮಲ್ಲಿ ಬಿ ಟೀಮಲ್ಲಿ. ಸೊ ನಿಮ್ಮ ಮಂತ್ಲಿ ಇನ್ಸೆಂಟಿವ್ ಎಷ್ಟಿದೆ ಅವಾಗ 17,550, ಪ್ರತಿದಿನ 585 ರೂಪಾಯಿ ಬರ್ತಾ ಇರ್ತದೆ. ಕ್ಲಿಯರ್ ಸ್ನೇಹಿತರೆ, ಇದೆಲ್ಲ ಡೈಲಿ ಇನ್ಸೆಂಟಿವ್ ಏನು ಬರ್ತಾ ಇರ್ತದೆ, ಇದರಲ್ಲಿ TDS ಕಟ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿಬಿಟ್ಟು ಆ ನಂತರ ಉಳಿದಂಥ ಹಣ ನಿಮ್ಮ ಅಕೌಂಟಿಗೆ ಬಂದು ಸೇರ್ತಕ್ಕಂಥದ್ದು. ಓಕೆ, ಇನ್ನು ಸೆಕೆಂಡ್ ಫೇಸ್ ಅಂತ ಬರೋಣ. ಸೆಕೆಂಡ್ ಫೇಸ್ ಅಂತ ಬಂದರೆ ಸೆಕೆಂಡ್ ಫೇಸಲ್ಲಿ ಇದನ್ನ ಮ್ಯಾನೇಜ್ಮೆಂಟ್ ಕ್ಯಾಟಗರಿ ಅಂತ ಕರೀತಾರೆ. ಓಕೆ, ಇಲ್ಲಿ ನಿಮಗೆ ಇನ್ನೊಂದು ಆರಂಭದಲ್ಲಿ ಹೇಳಬೇಕಾಗಿತ್ತು, SS ಕನೆಕ್ಟ್ ಆ್ಯಪ್ ಅಂತೇನಿದೆಯಲ್ಲ, ನಮಗೆ ಜಾಬ್ ಅಪಾರ್ಚುನಿಟಿ ಬೇಕು ಅಂತಂದರೆ SS ಕನೆಕ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ SS ಕನೆಕ್ಟ್ ಆ್ಯಪ್ ಅಂತೇಳಿ. ಸೊ SS ಕನೆಕ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಮಾತ್ರ ನೀವು ಜಾಬ್ ಅಪಾರ್ಚುನಿಟಿಯನ್ನು ಪಡಿಬಹುದು. ಇಲ್ಲ ಅಂತಂದರೆ ಶೇರ್ ಶಿಕ್ಷಾ ಆ್ಯಪಲ್ಲಿ ಎಜುಕೇಷನ್ ಮತ್ತು ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾತ್ರ, ಅಲ್ಲಿ ನಿಮಗೆ ಜಾಬ್ ಅಪಾರ್ಚುನಿಟಿ ಇರೋದಿಲ್ಲ. SS ಕನೆಕ್ಟ್ ಆ್ಯಪಲ್ಲಿ ಓನ್ಲಿ ಜಾಬ್ ಅಪಾರ್ಚುನಿಟಿ, ಅಲ್ಲಿ ಎಜುಕೇಷನ್ ಸಿಗೋದಿಲ್ಲ. ಫೈನ್. ನೌ ಬಿಕಾಸ್ ಕೆಲವೊಬ್ಬರಿಗೆ ಎಜುಕೇಷನ್ ಮಾತ್ರ ಬೇಕಾಗಿರುತ್ತೆ, ಇದು ಯಾವುದು ಜಾಬ್ ಅಪಾರ್ಚುನಿಟಿ ಬೇಕಾಗಿಲ್ಲ. ಅಂಥವ್ರಿಗೆ SS ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರೋಲ್ಲ. ಶೇರ್ ಶಿಕ್ಷಾ ಅಷ್ಟೇ ಡೌನ್ಲೋಡ್ ಮಾಡಿಕೊಂಡು ಶಿಕ್ಷಣ ಮಾತ್ರ ಪಡಿತಾರೆ. ಫೈನ್. ಸೆಕೆಂಡ್ ಫೇಸಲ್ಲಿ ಬಂದರೆ ಸೂಪರ್ವೈಸರಿಂದ ಹಿಡಿದು ಪ್ರೆಸಿಡೆಂಟ್ ತನಕ ಡೆಸಿಗ್ನೇಷನ್ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಸೂಪರ್ವೈಸರ್ಗೆ 91 ಪಾಯಿಂಟ್ಸ್ ಎಲ್ಲ ಆಗಬೇಕು ಎ ಟೀಮಲ್ಲಿ ಬಿ ಟೀಮಲ್ಲಿ. ಅಂದರೆ ಸುಮಾರು ಒಂದು 10 ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಆಗಿರ್ತದೆ ಎ ಟೀಮಲ್ಲಿ ಬಿ ಟೀಮಲ್ಲಿ. ಆವಾಗ ನಿಮ್ಮ ಆದಾಯ ಮಂತ್ಲಿ ಸ್ಯಾಲರಿ ಅಂತ ಆಗುತ್ತೆ, ಇನ್ಸೆಂಟಿವ್ ಅಲ್ಲ, ಸ್ಯಾಲರಿ. ಸೆಕೆಂಡ್ ಫೇಸಿಂದ ಸ್ಯಾಲರಿ ಅಂತ ಬರ್ತದೆ. ಸ್ಯಾಲರಿ ಎಷ್ಟಾಯಿತು, 24,570 ಒಂದು ತಿಂಗಳಿಗೆ. ಪ್ರತಿದಿನ 819 ರೂಪಾಯಿ ನಿಮಗೆ ಡೈಲಿ ಸ್ಯಾಲರಿ ಕ್ರೆಡಿಟ್ ಮಾಡ್ತದೆ ಕಂಪನಿ. ಬಟ್ ಇಲ್ಲೊಂದು ಗುಡ್ ನ್ಯೂಸ್ ಏನು ಅಂತಂದರೆ, ಯಾವಾಗ ಸ್ಯಾಲರಿ ಅಂತ ಆಗುತ್ತೆ ನಿಮಗೆ ಆ ತಿಂಗಳಲ್ಲಿ PF ಪ್ರಾವಿಡೆಂಟ್ ಫಂಡ್ ಕೂಡ ಕಟ್ಟಾಗತಕ್ಕಂಥದ್ದು ಮತ್ತು ESIC ಕೂಡ ಡಿಡಕ್ಷನ್ ಆಗಿ ಬರತಕ್ಕಂಥದ್ದು. ಆ್ಯಂಡ್ ಇಲ್ಲಿ 1 ವರ್ಷದ ತನಕ 12 ಲಕ್ಷ ಆಗೋ ತನಕ ಸ್ಯಾಲರಿ ಅಂತ ಬರ್ತಾ ಇದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ ಮಾಡೋದಿಲ್ಲ, TDS ಡಿಡಕ್ಷನ್ ಇರೋದಿಲ್ಲ, ಓನ್ಲಿ PF ಮತ್ತು ESIC ಮಾತ್ರ ಇರುತ್ತೆ. ಇನ್ನು ನೆಕ್ಸ್ಟ್ ಮ್ಯಾನೇಜರ್ ಪ್ರಮೋಷನ್ ಅಂತ ಆದಾಗ 225 ಪಾಯಿಂಟ್ಸ್ ಎಲ್ಲ ಆಗಿರ್ತದೆ. ಅಲ್ಲಿ ಸಬ್ಸ್ಕ್ರೈಬರ್ ಒಂದು 25 ಜನ ಬಂದಿರ್ತಾರೆ ಎ ಟೀಮಲ್ಲಿ ಬಿ ಟೀಮಲ್ಲಿ. ಸೊ ಅವಾಗ ನಿಮ್ಮ ಸ್ಯಾಲರಿ ಬಂದ್ಬಿಟ್ಟು 60,750, ದಿನಕ್ಕೆ 2,025 ಪ್ರಕಾರ ನೀವು ಈ ಸ್ಯಾಲರಿನ ಕ್ರೆಡಿಟ್ ಪಡಿತಾ ಇರ್ತೀರಾ. ಓಕೆ, ಹೀಗೆ ನಿಮ್ಮ ಪ್ರಮೋಷನ್ ಪಡಿತಾ ಪ್ರೆಸಿಡೆಂಟಿಗೆ ಬಂದಿದ್ದೀರಾ ಅಂತಂದರೆ ನೋಡ್ಬೋದು 14,85,000 ರೂಪಾಯಿ ನಿಮಗೆ ಅಂದಾಜು ನಿಮ್ಮ ಸ್ಯಾಲರಿ ಇರತಕ್ಕಂಥದ್ದು. ದಿನಕ್ಕೆ 49,580 ರೂಪಾಯಿ ನಿಮಗೆ ಪ್ರತಿದಿನ ಕ್ರೆಡಿಟ್ ಕೂಡ ಪಡಿಬಹುದು ಸ್ಯಾಲರಿಯಾಗಿ. ಸ್ನೇಹಿತರೆ, ಇಲ್ಲಿ ಇದು ಯಾವುದೇ ಡೆಸಿಗ್ನೇಷನ್ ಮತ್ತು ಸ್ಯಾಲರಿ ಫಿಕ್ಸ್ ಇರೋದಿಲ್ಲ. ತುಂಬ ಗಮನಿಟ್ಟು ನೀವು ಆಲಿಸ್ಬೇಕಿದ್ದು ಕೇಳಬೇಕು. ಫಿಕ್ಸ್ ಇರೋದಿಲ್ಲ. ಓಕೆ, ಆ ತಿಂಗಳಿಗೆ ಮಾತ್ರ ಆ ಡೆಸಿಗ್ನೇಷನ್. ಕಾರಣ ಆ ಡೆಸಿಗ್ನೇಷನ್ ಎಷ್ಟು ಬೇಕಾಗಿದೆ ಪಾಯಿಂಟ್ಸು ಅಷ್ಟು ಪಾಯಿಂಟ್ಸ್ ಬಂದಿರುತ್ತೆ. ಹಾಗಾಗಿ
ಸೊ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ನಿಮ್ಮ ಪಾಯಿಂಟ್ಸ್ ಎ ಟೀಮಲ್ಲಿ ಬಿ ಟೀಮಲ್ಲಿ ಎಷ್ಟು ಬಂದಿದೆ ಅದಕ್ಕನುಗುಣವಾಗಿ ನಿಮ್ಮ ಡೆಸಿಗ್ನೇಷನು ಪ್ರಮೋಷನ್ ಆಗೋದು ಅಥವಾ ಅದೇ ಡೆಸಿಗ್ನೇಷನ್ ಮುಂದುವರಿಯುತ್ತೋ ಅಥವಾ ಡಿಮೋಷನ್ ಅಥವಾ ಹಿಂದಕ್ಕೆ ಬರುತ್ತೋ ಅನ್ನತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ಆ 30 ದಿನಗಳು ನಿಮಗೆ ಪ್ರತಿದಿನ ಸ್ಯಾಲರಿ ಏನು ಬರ್ತಾ ಇರ್ತದೆ, ಆ 30 ದಿನಗಳಲ್ಲಿ ನಿಮ್ಮ ಇಡೀ ತಂಡದಿಂದ ನೀವು ಏನು ಸಬ್ಸ್ಕ್ರಿಪ್ಷನ್ ಸೆಲ್ ಆಗ್ತಾ ಇರ್ತದೆ, ಪಾಯಿಂಟ್ಸ್ ಎಷ್ಟು ಬರ್ತಾ ಇರ್ತದೆ, ಅದನ್ನು ಕೂಡ ನಾವು ಗಮನಿಸ್ತಾ ಹೋಗಬೇಕು. 30 ದಿನದ ಒಳಗಡೆ ನಾವು ಮುಂದಿನ ಒಂದು ಬಡ್ತಿಯನ್ನು ಪಡೆಯೋದಕ್ಕೂ ಕೂಡ ನಾವು ಕೆಲಸ ಫೋಕಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಪ್ರಮೋಷನ್ ನಾವು ಪಡೆಯೋದಕ್ಕೆ ಸಾಧ್ಯತೆ ಉಂಟು. ಫೈನ್. ನಾವು ದ ಥರ್ಡ್ ಫೇಸ್, ಮೂರನೇ ಫೇಸ್ ಬಂದ್ಬಿಟ್ಟು ಫೌಂಡರ್ ಕ್ಲಬ್ ಅಂತ ಕರೀತಾರೆ ಇದನ್ನ. ಇಲ್ಲಿ ಸಿಲ್ವರ್ ಪ್ರೆಸಿಡೆಂಟ್ ಇಂದ ಹಿಡಿದು ಕ್ರೌನ್ ಪ್ರೆಸಿಡೆಂಟ್ ತನಕ ಡೆಸಿಗ್ನೇಷನ್ ಬರ್ತದೆ. ಇಲ್ಲಿ ನಿಮ್ಮ ಸ್ಯಾಲರಿ ಬಂದ್ಬಿಟ್ಟು ತಿಂಗಳಿಗೆ 19 ಲಕ್ಷ, ಹಾಗೆ ದಿನಕ್ಕೆ 65,000, ಹೀಗೆ ನೆಕ್ಸ್ಟ್ ಪ್ರಮೋಷನ್ ಆದರೆ 25,50,000, ಅಲ್ಲಿಗೆ ದಿನ 85,000, ಹೀಗೆ ಪ್ರಮೋಷನ್ ಪಡಿತಾ ಕ್ರೌನ್ ಪ್ರೆಸಿಡೆಂಟ್ ಆಗಿದ್ದೀವಿ ಅಂತಂದರೆ 1,50,00,000 ಒಂದು ತಿಂಗಳ ಸ್ಯಾಲರಿಯನ್ನು ಕೂಡ ನಾವು ಇಲ್ಲಿ ಪಡಿಬಹುದು. ದಿನಕ್ಕೆ 5 ಲಕ್ಷ ರೀತಿಯಲ್ಲಿ ನಾವು ಇಲ್ಲಿ ಸ್ಯಾಲರಿ ಕೂಡ ಪಡೆಯೋದಕ್ಕೆ ಅವಕಾಶ ಉಂಟು ಅಂತ ಹೇಳ್ತೀವಿ. ಸ್ನೇಹಿತರೆ, ಅದಕ್ಕೆ ತಕ್ಕಂತೆ ನಾವು ನಮ್ಮ ತಂಡವನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಸಬ್ಸ್ಕ್ರಿಪ್ಷನ್ ಸೇಲ್ ಆಗ್ತಾ ಇತ್ತು ಅಂತಂದರೆ ಖಂಡಿತವಾಗಿ ಈ ಮಟ್ಟನ್ನು ಕೂಡ ನಾವು ತಲುಪೋದಕ್ಕೆ ಸಾಧ್ಯತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮೂರನೇ ಆದಾಯ ಬಗ್ಗೆ ಮಾತಾಡೋಣ, ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಅಂತಂತೇಳಿ. ಡಿಯರ್ ಫ್ರೆಂಡ್ಸ್, ಈ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಏನಿದು ಅಂತಂದರೆ ಸಬ್ಸ್ಕ್ರಿಪ್ಷನ್ಗೂ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ಗೂ ಸಂಬಂಧ ಇಲ್ಲ. ಕ್ಲಿಯರ್? ಸಿ, ಸಬ್ಸ್ಕ್ರಿಪ್ಷನ್ ಅಲ್ಲಿಂದ ನಮಗೆ ಏನು ಸಿಗುತ್ತೆ, ಎರಡು ಆದಾಯ ಸಿಗತಕ್ಕಂಥದ್ದು. ಒಂದು ಡೈರೆಕ್ಟ್ ಸ್ಪಾಟ್ ಅಲೈನ್ಸ್, ಇನ್ನೊಂದು ಸ್ಯಾಲರಿ. ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಎಲ್ಲಿಂದ ಸಿಗುತ್ತೆ? ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರು ರುಪೀಸಿ ಒಳಗಡೆ. ಸ್ನೇಹಿತರೆ, ಇಲ್ಲಿ ನೀವು ಮೋತಿಲಾಲಲ್ಲಿ ಮಾಡ್ಕೊಂಡಿದ್ದೀರಾ, ಓಕೆ, ಆ್ಯಂಡ್ HDFCಲಿ ಮಾಡ್ಕೊಂಡಿದ್ದೀರಾ, ಬೇರೆ ಬೇರೆ ಸ್ಟಾಕ್ ಬ್ರೋಕರ್ಗಳಲ್ಲಿ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಈ ರೀತಿಯಾದ ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಸಿಗೋದಿಲ್ಲ. ಹಾಗಾಗಿ ರುಪೀಸಿ ಸ್ಟಾಕ್ ಬ್ರೋಕರ್ ಹತ್ರ ನೀವು ಮಾಡ್ಕೊಂಡಿದ್ದೀರಾ, ಅದು ಕೂಡ ನಿಮ್ಮ ಸ್ಟಾಕ್ ಬ್ರೋಕರು ಇದೇ ಆ್ಯಪಲ್ಲೇ ಲಭ್ಯ ಇದೆ. ಸೊ ಆ ಸ್ಟಾಕ್ ಬ್ರೋಕರ್ ಹತ್ರ ನೀವೆಲ್ಲ KYC ಎಲ್ಲ ಅಪ್ಡೇಟ್ ಮಾಡಿಕೊಂಡು, ಓಕೆ, ನೀವು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಡಿಮ್ಯಾಟ್ ಅಕೌಂಟ್ ನಿಮ್ಮ ಕಂಟ್ರೋಲಿಂಗಲ್ಲೇ ಇರ್ತದೆ. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ನಿಮಗೆ ಬೇಕಾಗಿರೋ ಶೇರ್ಸ್ಗಳ ಹೆಸರುಗಳನ್ನು ನೀವು ಕಂಪ್ನಿಗಳನ್ನು ಹಾಕ್ಕೋಬೇಕು ವಾಚ್ ಲಿಸ್ಟಲ್ಲಿ. ಆ ಶೇರ್ಸ್ಗಳನ್ನು ನೀವೇ ಖರೀದಿ ಮಾಡ್ತಕ್ಕಂಥದ್ದು, ಓಕೆ, ಆ ಕಂಟ್ರೋಲಿಂಗ್ ಕೂಡ ನಿಮ್ಮ ಹತ್ರನೇ ಇರ್ತದೆ. ಸೊ ಹೀಗೆ ನೀವು ಶೇರ್ಸ್ಗಳನ್ನು ಪ್ರತಿ ಸಲ ಖರೀದಿ ಮಾಡಿದಾಗ ಅಥವಾ ಮಾರಾಟ ಮಾಡಿದಾಗ ನೀವು ಸ್ಟಾಕ್ ಬ್ರೋಕರಿಗೆ ಒಂದು ಬ್ರೋಕರೇಜ್ ಅಂತ ಕೊಡ್ತೀರ. ಆ ಬ್ರೋಕರೇಜ್ ನಮ್ಮಿಂದ ಎಷ್ಟು ಹೋಗಿರ್ತದೆ ಅದರಲ್ಲಿ 50% ಹಣವನ್ನು, ಬ್ರೋಕರೇಜನ್ನು ಶೇರ್ ಶಿಕ್ಷಾದಿಂದ ನಮಗೆ ಪುನಃ ನಾವು ಪಡೆಯೋದಕ್ಕೆ ಸಾಧ್ಯ. ನನ್ನಿಂದ ಬ್ರೋಕರೇಜ್ ನನಗೆ ಸಿಗೋದಿಲ್ಲ, ನನ್ನ ಟೀಮಲ್ಲಿ ಇದ್ದಂಥ ವ್ಯಕ್ತಿಗಳ ಕಡೆಯಿಂದ ಸಿಗುತ್ತೆ. ಓಕೆ, ಅಂದರೆ ನಿಮ್ಮ ಬ್ರೋಕರೇಜ್ ನಿಮಗೆ ಸಿಗೋದಿಲ್ಲ, ನಿಮ್ಮ ಟೀಮಲ್ಲಿ ಬಂದಂಥವ್ರು ಫಸ್ಟ್ ಲೆವೆಲ್ ಅಂತ ಹೇಳ್ತೀವಿ, ಸೆಕೆಂಡ್ ಲೆವೆಲ್ ಅಂತ ಹೇಳ್ತೀವಿ, ಹೀಗೆ 18 ಲೆವೆಲ್ ತನಕ ಎಷ್ಟು ಜನನಾದರೂ ಇರ್ಬೋದು ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್, ಅವರೆಲ್ಲರ ಒಂದು ಬ್ರೋಕರೇಜ್ ಮೇಲೆ ನಿಮಗೆ ಆದಾಯ ಸಿಗ್ತಾ ಇರ್ತದೆ. ಬ್ರೋಕರೇಜ್ ಎಷ್ಟು? ಫಸ್ಟ್ ಲೆವೆಲಲ್ಲಿ 10%. ನೀವು ನೋಡ್ಬೋದು, ಇಲ್ಲಿ ಮೊದಲನೇ ಟೇಬಲ್ಲು ಸೆಕೆಂಡ್ ಕಾಲಮ್ ನೋಡ್ಬೋದು. ಫಸ್ಟ್ ಲೆವೆಲ್ 10%, ಸೆಕೆಂಡ್ ಲೆವೆಲ್ 7%, ಥರ್ಡ್ ಲೆವೆಲ್ 5%, ಫೋರ್ತ್ ಲೆವೆಲ್ 4%, ಫಿಫ್ತ್ ಲೆವೆಲ್ 3%, ಹೀಗೆ 3, 2%, 1%, ಹೀಗೆ ಟೋಟಲ್ 18 ಲೆವೆಲಲ್ಲಿ ಟೋಟಲ್ ಪರ್ಸೆಂಟೇಜ್ ನೀವು ಮಾಡಿದ್ರೆ 50% ಆಗುತ್ತೆ. ಸೊ 50% ಬ್ರೋಕರೇಜನ್ನು ನೀವು ನಿಮ್ಮ 18 ಲೆವೆಲಿಂದ ಪಡೆಯೋದಕ್ಕೆ ಅವಕಾಶ ಉಂಟು. ಆ ಒಂದು ಲೆವೆಲ್ ಪ್ರಕಾರ, ಆ ಪರ್ಸೆಂಟೇಜ್ ಪ್ರಕಾರ. ಇಲ್ಲೊಂದು ಸಣ್ಣ ಉದಾಹರಣೆ ಕೊಡ್ತಾರೆ. ಈ ಒಂದು ವೇಳೆ ಈ ಥರ ಟ್ರೇಡಿಂಗ್ ಅಂತ ಮಾಡಿ, ಓಕೆ, ಬ್ರೋಕರೇಜ್ ಅಂತ ಏನಾದರೂ ಒಬ್ಬೊಬ್ಬರ ಕಡೆಯಿಂದ ಜಸ್ಟ್ ಈ ರೀತಿಯಾದ ಒಂದು ಜನರೇಟ್ ಆಯಿತು ಪರ್ ಆರ್ಡರ್ 10 ರೂಪಾಯಿ ಅಂತಂದರೆ, ಇಲ್ಲಿ ನೋಡಿ ಸುಮಾರು ಟೋಟಲ್ 18 ಲೆವೆಲಲ್ಲಿ ಇರ್ತಕ್ಕಂಥ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಕಡೆಯಿಂದ ಎಷ್ಟು ಗಳಿಸ್ಬೋದು? ಸುಮಾರು ಒಂದು ದಿನಕ್ಕೆ 15,81,00,000 ಬ್ರೋಕರೇಜ್ ಅನ್ನೋ ಒಂದು ಹೆಸರಲ್ಲಿ ನಾನು ತಗೊತೀನಿ, ನೀವು ತಗೋಬಹುದು. ಕರೆಕ್ಟ್? 100% ಈ ಥರ ಆಗಲ್ಲ, ಖಂಡಿತ ನಾನು ಒಪ್ತೀನಿ. 10% ನಾವು ಒಂದು ವೇಳೆ ಇದರಲ್ಲಿ ಯಶಸ್ವಿ ಆದರೂ ಕೂಡ ಒಂದು ದಿನಕ್ಕೆ 1,58,00,000 15,735 ಕೂಡ ನಾವು ಗಳಿಸೋಕ್ಕೆ ಸಾಧ್ಯತೆ ಇದೆ. ಅಟ್ಲೀಸ್ಟ್ 1% ಸಕ್ಸಸ್ ಆದರೂ ಅದ್ರ ಕೆಳಗಡೆ ನೋಡ್ಬೋದು ನೀವು
15,81,573 ರೂಪಾಯಿ ಪರ್ ಡೇ, ದಿನಕ್ಕೆ ನಾವು ಈ ಒಂದು ಬ್ರೋಕರೇಜನ್ನು ಪಡೆಯೋದಕ್ಕೆ ಅವಕಾಶ ಕೂಡ ಇಲ್ಲಿ ಇದೆ ಅನ್ನೋ ಒಂದು ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದರ ಒಂದು ಶಕ್ತಿ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಜಸ್ಟ್ ಅದಕ್ಕೆ ನಿಮ್ಗೊಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಸ್ಟಾಕ್ ಬ್ರೋಕರ್ ಅಂತ ಸುಮಾರು ಜನ ನಿಮಗೆ ಸ್ಟಾಕ್ ಬ್ರೋಕರ್ಗಳು ಸಿಗ್ತಾರೆ ಭಾರತದಲ್ಲಿ. ಓಕೆ, ಸಾವಿರಾರು ಕೋಟಿ ರೂಪಾಯಿಗಳನ್ನು ಅವ್ರು ಬ್ರೋಕರೇಜ್ ದುಡಿತಾ ಇದ್ದಾರೆ ಸ್ನೇಹಿತರೆ. ಪ್ರತಿ ವರ್ಷ ಸಾವಿರಾರು ಕೋಟಿ ಅಂತಂದರೆ ದಿನಕ್ಕೆ ತಿಂಗಳಿಗೆ ಎಷ್ಟು ನೂರಾರು ಕೋಟಿ ಬರ್ತಾ ಇರ್ಬೋದು ಬ್ರೋಕರೇಜ್ ಆ ಕಂಪ್ನಿಗಳಿಗೆ. ಇದಕ್ಕೆ ಯಾವುದೇ ಥರದ ಲಯಬಿಲಿಟಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ನೆಟ್ ಇನ್ಕಮ್ ನಿವ್ವಳ ಲಾಭ. ಸೊ ಇಲ್ಲಿ ನಾನು ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ ಆದೆ, ನನ್ನ ಟೀಮಲ್ಲಿ ಬಂದಂಥ ಸಬ್ಸ್ಕ್ರೈಬರು ಕೂಡ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ನ ಮಾಡಿಕೊಂಡು ಅವ್ರ ಪಾಡಿಗೆ ಶೇರ್ಸ್ಗಳನ್ನು ಖರೀದಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಬೆಳೀತಾ ಇದ್ದಾರೆ ಅಂತಂದರೆ ಅವರು ಪ್ರತಿ ಸಲ ಶೇರ್ಗಳನ್ನು ಖರೀದಿ ಮಾಡಿ ಮಾರಾಟ ಮಾಡಿದಾಗ ಬಂದಂಥ ಬ್ರೋಕರೇಜ್ ಮೇಲೆ ಈ ಪರ್ಸೆಂಟೇಜನ್ನು ನಾವು ಪಡಿಬೋದಾ? ಒಂದು ಸಣ್ಣ ಲೆಕ್ಕಾಚಾರ ತೋರಿಸ್ತಾ ಇದ್ದಾರೆ ಕಂಪ್ನಿಯವರು, ಒಂದು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ಲೆಕ್ಕಾಚಾರ ನೋಡಿ, ಜಸ್ಟ್ ಮೊದಲನೇ ಲೆವೆಲಲ್ಲಿ ನಾನೊಂದು 10 ಜನಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. 10 ಜನಕ್ಕೆ ಮಾಹಿತಿ ಕೊಟ್ಟು 10 ಜನ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ದಾರೆ ನನ್ನ ಡೈರೆಕ್ಟ್ ಅಂತಂದರೆ ಆ 10 ಜನ ನನಗೆ ಫಸ್ಟ್ ಲೆವೆಲ್. ಆ 10 ಜನನು ಅದೇ ಕೆಲಸ ಮಾಡಿದ್ರೆ ಸೆಕೆಂಡ್ ಲೆವೆಲಲ್ಲಿ 100 ಜನ ಬರ್ತಾರೆ, ಥರ್ಡ್ ಲೆವೆಲಲ್ಲಿ 1,000 ಜನ ಬರ್ತಾರೆ. ಆ 1,000 ಜನ 10 ಜನಕ್ಕೆ ಅಷ್ಟೇ ಇಂಟ್ರೊಡ್ಯೂಸ್ ಮಾಡಿದ್ರೆ 4ನೇ ಲೆವೆಲಲ್ಲಿ 10,000 ಜನ ಬರ್ತಾರೆ, 5ನೇ ಲೆವೆಲಲ್ಲಿ 1,00,000 ಜನ. ಸೊ ಟೋಟಲ್ 5 ಲೆವೆಲಲ್ಲಿ 18 ಲೆವೆಲ್ ಮಾತಾಡ್ತಿಲ್ಲ, ಬರೀ 5 ಲೆವೆಲಲ್ಲಿ ನೋಡಿದ್ರೆ 1,11,110 ಜನ ಬರ್ತಾರೆ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ಸ್. ಸ್ನೇಹಿತರೆ ಇಲ್ಲಿ 50 ರೂಪಾಯಿ, 540 ರೂಪಾಯಿ, 4,000 ರೂಪಾಯಿ ಲಾಸ್ಟ್ ಕಾಲಮ್ ನೋಡಿ, ಈ ಥರ ಬ್ರೋಕರೇಜ್ ಬಂದಿರೋ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ನಾನಿಲ್ಲಿ F&O ಹೇಳ್ತಾ ಇಲ್ಲ, ಅವ್ರು ಯಾರು ಟ್ರೇಡರ್ಸ್ ಅಲ್ಲ, ಇನ್ವೆಸ್ಟರ್ಸ್ ಅಂತ ಅಂದ್ಕೊಳ್ಳೋಣ. ಅವ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಗಿದ್ದಾರೆ. ಓಕೆ, ಡೈಲಿ SIP ಮುಖಾಂತರ ಶೇರ್ಸ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ, ಅಥವಾ ಲಂಸಮ್ ರೂಪದಲ್ಲಿ ತಿಂಗಳಿಗೊಂದ್ಸಲ ವಾರಕ್ಕೊಂದ್ಸಲ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. SIP ರೂಪದಲ್ಲಿ ಅವ್ರು ಮಾಡ್ತಾ ಬಂದರೂ ಕೂಡ ಒಬ್ಬರಿಂದ ನಾಳೆ ನನಗೆ 1 ರೂಪಾಯಿ ಬ್ರೋಕರೇಜ್ ಜನರೇಟ್ ಆದರೂ ಕೂಡ, ಒಂದೇ ರೂಪಾಯಿ ಜನರೇಟ್ ಆದರೂ ಕೂಡ 1,10,110 ರೂಪಾಯಿ, ಸೇ ರೌಂಡ್ ಫಿಗರ್ 1,10,000 ರೂಪಾಯಿ ಒಂದು ಬ್ರೋಕರೇಜ್ ಅಂತ ನಾನು ಗಳಿಸ್ಬೋದಾ? ನೀವು ಗಳಿಸ್ಬೋದಾ? ನಾನು ಗಳಿಸ್ತಾ ಇದ್ದೀನಿ ಅಂದರೆ ನೀವು ಗಳಿಸ್ಬೋದು. ನೀವು ಗಳಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಟೀಮಲ್ಲಿ ಬಂದಿರತಕ್ಕಂಥ ಡಿಮ್ಯಾಟ್ ಅಕೌಂಟ್ ಹೋಲ್ಡರ್ ಕೂಡ ಗಳಿಸ್ಬೋದು. ಸೊ ಒಂದು ದಿನಕ್ಕೆ 1,10,000 ಅಂತಂದರೆ ಈ ಥರ ತಿಂಗಳಿಗೆ 22 ದಿನ ಇಂಡಿಯನ್ ಮಾರ್ಕೆಟ್ ಟ್ರೇಡಿಂಗ್ ಆಗತಕ್ಕಂಥದ್ದು. ಸೊ 22 days ಇಂಟು 1,10,000 ಎಷ್ಟಾಯಿತು? ಮೋರ್ ದ್ಯಾನ್ 23-24 ಲಕ್ಷ ಆಗೋಯ್ತಲ್ಲ. ಸೊ 24 lakhs ಪರ್ ಮಂತ್ ಕೂಡ ನಾವು ಒಂದು ಬ್ರೋಕರೇಜ್ ಹಣವನ್ನು ಗಳಿಸೋಕ್ಕೆ ಸಾಧ್ಯತೆ ಇದೆ. ಇದು ಖಂಡಿತ ಸಣ್ಣ ಆದಾಯ ಅಲ್ಲ ಸ್ನೇಹಿತರೆ, ದೊಡ್ಡ ಮಟ್ಟದ ಆದಾಯ. ಕಾರಣ ಈಗಾಗಲೇ ಸ್ಟಾಕ್ ಬ್ರೋಕರ್ಗಳನ್ನ ನಾವು ನೋಡ್ತಾ ಇದ್ದೀವಿ. ದೇರ್ ಆರ್ ಮೆನಿ ಸ್ಟಾಕ್ ಬ್ರೋಕರ್ಸ್ ಸಾವಿರಾರು ಕೋಟಿ ಗಳಿಸ್ತಾ ಇರ್ತಕ್ಕಂಥದ್ದು. ಸೊ ನಾವು ಕೂಡ ಇಲ್ಲಿ ಕಮ್ಯುನಿಟಿ ಬಿಲ್ಟಪ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಎಸ್, ರಿಸರ್ಚ್ ಮಾಡ್ತಾರೆ, ಸ್ಟಾಕ್ಸ್ಗಳನ್ನ ಬೈ ಮಾಡಿ ಲಾಂಗ್ ಟರ್ಮ್ ಇಟ್ಕೊಳ್ತಾ ಹೋಗ್ತಾರೆ. SIP ರೂಪದಲ್ಲೂ ಕೂಡ ಲಂಸಮ್ಮೇ ಮಾಡೋ ಅವಶ್ಯಕತೆ ಇಲ್ಲ. SIP ರೂಪದಲ್ಲೂ ಕೂಡ ಈಗ ಎಷ್ಟೋ ಜನ ವ್ಯಾಪಾರಸ್ಥರಿದ್ದಾರೆ, ಪ್ರತಿದಿನ ಅವರು ಪಿಗ್ಮಿ ಕಟ್ತಾ ಇದ್ದಾರೆ. ಪಿಗ್ಮಿಗಳನ್ನು ಕಟ್ತಾ ಹೋಗೋದ್ರಿಂದ ಅವ್ರು ಎಂದೂ ಕೋಟ್ಯಾಧಿಪತಿಗಳು ಆಗೋಕ್ಕಾಗಲ್ಲ. ಅದೇ ಪಿಗ್ಮಿ ಕಟ್ಟತಕ್ಕಂಥ ಹಣವನ್ನು ಇಂಡಿಯನ್ ಶೇರ್ ಮಾರುಕಟ್ಟೆಯಲ್ಲಿ ಪ್ರತಿದಿನ ಒಂದು SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೂಪದಲ್ಲಿ ಒಂದು ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಬಂದರೆ, ಶೇರ್ಗಳನ್ನು ಖರೀದಿ ಮಾಡಿ ಇಟ್ಕೊತಾ ಬಂದರೆ, ವರ್ಷಗಟ್ಟಲೆ ಇಟ್ಕೊತಾ ಬಂದಿದ್ದೆ ಆದರೆ ನಾಳೆ ಅದು ಕೋಟ್ಯಾಂತರ ರೂಪಾಯಿ ಲಾಭವಾಗಿ ಬೆಳಿಬೋದಲ್ಲ, ಕೋಟ್ಯಾಂತರ ರೂಪಾಯಿ ಒಂದು ಬೆಳವಣಿಗೆ ಕೊಡ್ಬೋದಲ್ವಾ? ಸಾಧ್ಯತೆ ಇದೆ ತಾನೇ? ಸೊ ಇದ್ರ ಮುಖಾಂತರ ಅವರು ಜೀವನದಲ್ಲಿ ಒಂದು ರಿಚ್ ಆಗಿ ರಿಟೈರ್ಮೆಂಟ್ ತೊಗೊಳಕ್ಕೆ ಅವಕಾಶ ಉಂಟು. ಸೊ ದಿಸ್ ಇಸ್ ದ ವಂಡರ್ಫುಲ್ ಅಪಾರ್ಚುನಿಟಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಇದನ್ನು ಸೂಕ್ಷ್ಮ ಗಮನಿಸಿದ್ರೆ ಮಾತ್ರ ನಮ್ಗೆ ಅರ್ಥ ಆಗತಕ್ಕಂಥದ್ದು. ಇನ್ನು ಪೇ ಇನ್ ಆ್ಯಂಡ್ ಪೇ ಔಟ್ ಸಿಸ್ಟಮ್. ಓಕೆ, ಪೇ ಇನ್ ಆ್ಯಂಡ್ ಪೇ ಔಟ್ ಸಿಸ್ಟಮ್ ಹೇಗೆ? ಇಲ್ಲಿ ಯಾರು ಸಬ್ಸ್ಕ್ರಿಪ್ಷನ್ ತಗೋಬೇಕಾದ್ರೆ ಯಾರಿಗೂ ದುಡ್ಡು ಕೊಡೋ ಹಾಗಿಲ್ಲ, ಕ್ಯಾಶ್ ಕೊಡೋ ಹಾಗಿಲ್ಲ, ಮತ್ತೊಬ್ಬರಿಗೆ ಫೋನ್ಪೇ ಮಾಡೋಂಗಿಲ್ಲ, GPay ಮಾಡೋಂಗಿಲ್ಲ, ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ. ಓಕೆ, ನಿಮ್ಮ ಮೊಬೈಲ್ ಆ್ಯಪ್ ನೀವೇ ಅದನ್ನು ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಶನ್ ಮಾಡ್ಕೋಬೇಕು, ಬೇರೆ ಯಾರಿಗೂ ಕೊಡೋ ಹಾಗಿಲ್ಲ ದುಡ್ಡು. ಓಕೆ, ಯಾರ ಬಲವಂತಕ್ಕೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ತಕ್ಕಂಥದ್ದಲ್ಲ. ಆ್ಯಂಡ್ ನಿಮ್ಮ ಇಚ್ಛಾನುಸಾರ, ನಿಮ್ಮ ಅನುಕೂಲಕ್ಕನುಸಾರವಾಗಿ ನಿಮಗೆ ಯಾವುದು ಪ್ಲ್ಯಾನ್ ಸೂಕ್ತ ಅನಿಸುತ್ತೋ, ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಳ್ಳಿ. ಯಾರ ಬಲವಂತಕ್ಕೆ ನೀವು ಮಾಡ್ಕೊಳ್ಳೋದು ಖಂಡಿತ ಬೇಡ. ಫೈನ್. ಇಲ್ಲಿ ನೋಡಿ, ಆ ಸಬ್ಸ್ಕ್ರಿಪ್ಷನ್ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ
ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇದೆ ಪೇಮೆಂಟ್ ಗೇಟ್ವೇನಲ್ಲಿ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್, ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಇದ್ರ ಮುಖಾಂತರ ನೀವು ಇನ್ಸ್ಟೆಂಟ್ ಆ ಕ್ಷಣನೇ ನೀವು ಆಕ್ಟಿವೇಶನ್ ಮಾಡ್ಕೋಬಹುದು. ಆಕ್ಟಿವೇಶನ್ ಆದ ತಕ್ಷಣವೇ ನಿಮಗೆ GST ಸಮೇತ ಇನ್ವಾಯ್ಸ್ ಬಿಲ್ ನಿಮಗೆ ನಿಮ್ಮ ಮೊಬೈಲ್ಗೆ ಬಂದ್ಬಿಡ್ತದೆ. ವಾಟ್ಸಪ್ಪಲ್ಲೂ ಬರುತ್ತೆ, ನಿಮ್ಮ ಆ್ಯಪಲ್ಲಿ ಕೂಡ ಆ ಒಂದು ಇನ್ವಾಯ್ಸ್ ನಿಮಗೆ ಡಿಸ್ಪ್ಲೇ ಆಗ್ತದೆ. ನೀವು ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೋಬಹುದು ಫಾರ್ ಯುವರ್ ರೆಫರೆನ್ಸ್. ಇನ್ನು ನೀವು ಒಂದು ವೇಳೆ ಈ ಜಾಬ್ ಅಪಾರ್ಚುನಿಟಿನ ತೊಗೊಂಡಿದ್ದೀರಾ, ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಇನ್ಸೆಂಟಿವ್ಸ್, ಸ್ಯಾಲರಿ, ಸ್ಪಾಟ್ ಅಲಯನ್ಸ್, ಪರ್ಫಾರ್ಮೆನ್ಸ್ ಇನ್ಸೆಂಟಿವ್ ಇದೆಲ್ಲನೂ ಕೂಡ ನಿಮ್ಮ ಆ್ಯಪಲ್ಲಿ ಮೈ ಟ್ರಾನ್ಸಾಕ್ಷನ್ಸಲ್ಲಿ ಕಾಣ್ತಾ ಇರುತ್ತೆ. ಆ ಹಣ ನಿಮ್ಮದು, ನೀವು ದುಡಿದಿರತಕ್ಕಂಥ ಹಣ. ಆ ಹಣವನ್ನು ನೀವು ಯಾವ ಕ್ಷಣಕ್ಕೆ ಬೇಕಾದರೂ ಕೂಡ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ KYC ಮುಗಿಸ್ಕೊಂಡು ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೋಬೋದು, ವಿತ್ಡ್ರಾ ಮಾಡ್ಬೋದು. ವಿತ್ಡ್ರಾ ಮಾಡಿದ್ದೀರಾ ಅಂತಂದರೆ ಅಲ್ಲಿ 10% ಡಿಡಕ್ಷನ್ ಆಗುತ್ತೆ. ಅಪಾರ್ಟ್ ಫ್ರಮ್ TDS ಹೊರತುಪಡಿಸಿ ಇನ್ನು 10% ನಿಮಗೆ ಡಿಡಕ್ಷನ್ ಆಗುತ್ತೆ. ಆ 10% ಏನು ಅಂತಂದರೆ 4% ಇನ್ಸ್ಟಂಟ್ ವಿತ್ಡ್ರಾಲ್ ಚಾರ್ಜಸ್ಸು, 6% ಟೆಕ್ನಾಲಜಿ ಫೀ ಅಂತ ಕಂಪ್ನಿ ಡಿಡಕ್ಷನ್ ಮಾಡುತ್ತೆ. ಇನ್ನುಳಿದಂಥ ಹಣ ಆ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗತಕ್ಕಂಥದ್ದು, ಕ್ರೆಡಿಟ್ ಆಗತಕ್ಕಂಥದ್ದನ್ನು ನಾವು ಕಾಣಬಹುದು. ಓಕೆ, ಫೈನ್. ಆ್ಯಂಡ್ FAQs, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ನಿಮ್ಮ ಆಲ್ಮೋಸ್ಟ್ ಇಷ್ಟೆಲ್ಲ ಕೇಳಿದ ಮೇಲೆ ಕೂಡ ಇನ್ನೂ ಏನಾದರೂ ಸಂದೇಹಗಳು ಇರುತ್ತೆ. ಅದೆಲ್ಲ ನಿಮಗೆ ಆಲ್ಮೋಸ್ಟ್ ನಾನು ಪ್ರೆಸೆಂಟೇಷನಲ್ಲೇ ಕವರ್ ಅಪ್ ಮಾಡಿದ್ದೀನಿ ಅಂತೇಳಿ ಬಯಸ್ತೇನೆ ಅಂತ ಅಂದ್ಕೊಂಡಿದ್ದೀನಿ, ಭಾವಿಸ್ತೇನೆ. ಆ್ಯಂಡ್ ಇನ್ನು ನಿಮ್ಮ ಪ್ರಶ್ನೆಗಳು ಏನಾದರೂ ಇತ್ತು ಅಂತಂದರೆ ಚಿಂತೆ ಬೇಡ. ಓಕೆ, ನಿಮಗೆ ಈ ವಿಡಿಯೋವನ್ನು ಯಾರು ಕಳಿಸ್ಕೊಟ್ಟಿರ್ತಾರೆ, ಓಕೆ, ಅವರಿಗೆ ಪುನಃ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೇಳಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಅವರು ಉತ್ತರ ಕೊಡುವಂಥರಾಗಿರ್ತಾರೆ. ಯಾಕಂತಂದರೆ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇರ್ತದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೂಡ ಅವ್ರ ಕಡೆಗೆ ಸಿಗ್ತಾ ಇರ್ತದೆ ಸ್ನೇಹಿತರೆ. ಓಕೆ, ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿ ಏನಾದರೂ ನಿಮಗೆ ಪ್ರಶ್ನೆಗಳಿದ್ದು ಕೇಳಬೇಕು ಅನ್ನೋದು ಇತ್ತು ಅಂತಂದರೆ ಕಂಪ್ನಿಯ ಒಂದು ಕಸ್ಟಮರ್ ಕೇರ್ ನಂಬರ್ ಕೂಡ ಸಿಗ್ತದೆ, ನೀವು ಕಮ್ಯುನಿಕೇಟ್ ಮಾಡಿಕೊಂಡು ಮಾತಾಡ್ಬೋದು. ಓಕೆ, ಸೊ ಇಷ್ಟು ಇವತ್ತಿನ ಒಂದು ಅದ್ಭುತವಾದಂಥ ಅವಕಾಶದ ಬಗ್ಗೆ ನಿಮಗೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಇಷ್ಟೊತ್ತು ತಾವು 9 ಗಂಟೆ 2 ನಿಮಿಷ ಕರೆಕ್ಟಾಗಿ ಸ್ನೇಹಿತರೆ 57 ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮ ನಾನು ನಡೆಸ್ಕೊಟ್ಟಿದ್ದೀನಿ. ತಾವೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ. ಹಾಗಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶೇರ್ ಶಿಕ್ಷಾ.